ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ರಾಮಂ ದಿಗ್ವಿಜಯಿನಂ ಸುನಿರ್ಮಲತನುಂ ವಿಭ್ರಾಜಮಾನಂ ಸದಾ ಶ್ರೀಸೀತಾಯುತಮೂಲರಾಮಮಮಲಂ ಸದ್ವಂಶರಾಮಂ ತಥಾ ವ್ಯಾಸಂ ವಿಠ್ಠಲಮಪ್ರಮೇಯ ಸುಸುಖಂ ಮಧ್ವಂ ಜಯೀಂದ್ರಂ ಗುರುನ್ ಅನ್ಯಾನ್ ಮದ್ಗುರುಮಾನಮಾಮಿ ಸತತಂ ಮದ್ಯೋಗ್ಯಸೌಖ್ಯಾಪ್ತಯೇ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಾವಬೋಧಕೃತಂ ಸೇವೆ ರಘುತ್ತಮಮಹಾಗುರುಂ ಯಚ್ಚಿಷ್ಯಶಿಷ್ಯಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯಸಂಜ್ಞಿತಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೈವೇದ್ಯಗವಿಷಂ ರಾಮೇ ವೀಕ್ಷತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋऽस्तु ಮೇ ಮುದೆ. ಆಸೇತೋ ರಾತುಷಾರಾದ್ರೇಃ ಯೋಜಿಷೋ ಜಿತವಾನ್ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಪ್ರಮೋದಕರಸಂಜಾತಾನ್ ದುರ್ಬೋಧಾರಣ್ಯಪಾವಕಾನ್ ಸತ್ಯಾತ್ಮಾಖ್ಯಗುರೂನ್ ವಂದೇ ಭಕ್ತ್ಯಾ ಸಜ್ಞಾನಸಿದ್ಧಯೇ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮಠ್ ಟೀಕಾಕೃತ್ಪಾದಾಚಾರ್ಯರ ಪೂರ್ವಾರಾಧನೆಯ ಸುಸಂದರ್ಭ. ಮಧ್ವ ಸಿದ್ಧಾಂತದ ಮಹಾಜ್ಞಾನಿಗಳು ಅಂತ ಇಷ್ಟ ತಿಳಿದ್ರೆ ಭಾಳ ತಪ್ಪಾಗ್ತದೆ. ಟೀಕಾಕೃತ್ಪಾದರನ್ನು ಮಧ್ವಾಚಾರ್ಯರ ಸಿದ್ಧಾಂತವನ್ನು ಪ್ರಸಾರ ಮಾಡಿದರು ಅಂತ ಇಷ್ಟು ತಿಳಿದು ಬಿಟ್ರೆ ನಾವು ಟೀಕಾರಾಯರಿಗೆ ಒಂದು ಸ್ವಲ್ಪ ಅಪಚಾರ ಮಾಡಿದಂಗೆ ಅನ್ನಿಸ್ತದೆ. ಇಡೀ ವಾಂಗ್ಮಯ ಪ್ರಪಂಚಕ್ಕೆ ಟೀಕಾಕೃತ್ಪಾದರ ಕೊಡುಗೆ. ಅವ್ರ ಹೆಸರು ಟೀಕಾಕೃತ್ಪಾದರಲ್ಲ, ಅವ್ರ ಹೆಸರು ಜಯತೀರ್ಥರು. ಅದರ ಪ್ರಸಿದ್ಧಿಗೆ ಬಂದದ್ದು ಟೀಕಾಕೃತ್ಪಾದರು ಅಂತ, ಟೀಕಾಚಾರ್ಯರು ಅಂತ. ಕಾರಣ ಏನಾಯಿತು ಅನ್ನುವಂತಹ ಒಂದು ಪ್ರಸಂಗವನ್ನು ಇವತ್ತಿನ ದಿವಸ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಬಹುಶಃ ಮನುಷ್ಯನ ಮನಸ್ಸು ಹೆಂಗಿರ್ತದೆ ಅಂದರೆ, ಯಾವುದೋ ಒಂದು ವಿಷಯ ಇತ್ತು ಅಂದ್ರೆ ಅದನ್ನು ವಿಷಯಗತವಾಗಿ ನೋಡೋದು ಕೆಲವರ ದೃಷ್ಟಿ ಇರ್ತದೆ, ವ್ಯಕ್ತಿಗತವಾಗಿ ನೋಡೋದು ಕೆಲವರ ದೃಷ್ಟಿ ಇರ್ತದೆ. ಪ್ರಾಯಶಃ 90% ವ್ಯಕ್ತಿಗತ ನೋಡ್ತಾರೆ ಜನ. ಮಧ್ವಾಚಾರ್ಯರು ಅಂದರೆ ಮಾಧ್ವರು ಅಂತ ಅನ್ನೋ ದೃಷ್ಟಿಯೊಳಗೆ ನೋಡ್ತಾರೆ. ಶಂಕರಾಚಾರ್ಯರು ಅಂದಾಗ ಅದ್ವೈತಿಗಳು ಅಂತ ನೋಡ್ತಾರೆ. ಶಂಕರಾಚಾರ್ಯರು ವಿಷಯಕ್ಕೂ ಪ್ರಾಧಾನ್ಯತೆ ಕೊಡೋದಿಲ್ಲ, ಮಧ್ವಾಚಾರ್ಯರ ವಿಷಯಕ್ಕೂ ಪ್ರಾಧಾನ್ಯತೆ ಕೊಡುವುದಿಲ್ಲ. ಪ್ರಾಯಶಃ ಹಂಗಿರ್ತದೆ. ಈ ಉದಾಹರಣೆಗೆ ನಾನು ಮಳಗಿ ಭೀಮಸೇನಾಚಾರ್ಯ ಅನ್ನೋ ಹೆಸರಲ್ಲೇ ಬಂದೀನಿ ಅಂದ್ರೆ ಮಾಧ್ವರಿಗೆ ನಮ್ಮವ ಬಂದ ಅನ್ನಿಸ್ತದೆ, ಅದ್ವೈತಿಗಳಿಗೆ ನಮ್ಮವಲ್ಲ ಅನ್ನಿಸ್ತದೆ. ಯಾಕಂದರೆ ಭೀಮಸೇನಾಚಾರ್ ಅಂತ ಹೆಸರು, ಅದ ಭೀಮ್ ಭಟ್ರು ಬಂದಾರ ಅಂತ ಆಗಿರ್ತದೆ. ಅದ್ವೈತಿಗಳಿಗೆ ನಮ್ಮವ್ರು ಬಂದಾರ ಅಂತ ಅನ್ನಿಸ್ತದೆ, ಇವರಿಗೆ ವೈಷ್ಣವರಿಗೆ ನಮ್ಮವರಲ್ಲ ಅಂತ ಅನ್ನಿಸ್ತದೆ. ಅಂದರೆ ಇದೇನು ಅಂದರೆ ವ್ಯಕ್ತಿಗತವಾಗಿ ನೋಡುವ ವಿಚಾರ. 90% ಹಿಂಗದ ಸೊಸೈಟಿ. ಹೀಗಾಗಿಯೇ ಘರ್ಷಣೆಗಳಾಗೋದು. 10% ಜನ ಅವರಿಗೆ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಅಂತ ಆಚಾರ್ಯರು ಕಣ್ಣು ಮುಂದಿರಂಗಿಲ್ಲ. ಶಂಕರಾಚಾರ್ಯರು ಹೇಳಿರುವ ವಿಷಯಗಳು, ರಾಮಾನುಜಾಚಾರ್ಯರು ಹೇಳಿರುವ ವಿಷಯಗಳು, ಮಧ್ವಾಚಾರ್ಯರು ಹೇಳಿರುವ ವಿಷಯಗಳಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ಒಂದು ನೆನಪಿಟ್ಕೊಂಡ್ಬಿಡ್ರಿ, ಒಂದ ವಾಕ್ಯದೊಳಗೆ ಹೇಳ್ಬೇಕಂದ್ರೆ ವ್ಯಕ್ತಿಗತವಾಗಿ ಹೋಗೋರು ಜಗಳಾಡ್ತಾರೆ, ವಿಷಯಗತವಾಗಿ ಹೋಗೋರು ವಿಮರ್ಶೆ ಮಾಡ್ತಾರೆ. ನಾವು ಆತ್ಮೋದ್ಧಾರ ಮಾಡ್ಕೋಬೇಕು ಅಂತಂದಾಗ ವಿಷಯಗತ ಹೋಗಬೇಕು ಹೊರತು ವ್ಯಕ್ತಿಗತವಾಗಿ ಯಾವತ್ತೂ ಚಿಂತನೆಯನ್ನು ಮಾಡಲಿಕ್ಕೆ ಹೋಗಬಾರದು. ಇದನ್ನು ಮೊದಲಿಗೆ ನಾವು ಎಚ್ಚರಿಕೆಯನ್ನು ಇಟ್ಟುಕೊಂಡಾಗ ಟೀಕಾಕೃತ್ಪಾದರ ಕೊಡುಗೆ ಏನು ಅಂತ ನಮಗೆ ಅರ್ಥ ಆಗ್ತದೆ. ಅಂದರೆ ನಾವೀಗ ವ್ಯಕ್ತಿಗತ ಬಿಡೋಣ, ವಿಷಯಗತ ಬರೋಣ. ವಿಷಯಗತ ಬಂದಾಗ ಟೀಕಾಕೃತ್ಪಾದರ ಅಂದರೆ ಜಯತೀರ್ಥರ ಒಂದು ಕೊಡುಗೆ ಏನು ಅಂತ ನೋಡಿದಾಗ ನಮಗೆ ಅರ್ಥ ಆಗ್ತದೆ, ಆ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ನಮಗೆ ಅರ್ಥ ಆಗ್ತದೆ. ಸರಿ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅವತಾರ ಕಾಲದಲ್ಲಿ ಅನೇಕ ಗ್ರಂಥಗಳು.
ಶ್ರೀಮದ್ ಆಚಾರ್ಯ ಅವ್ರಿಗೇನು ವೈಯಕ್ತಿಕವಾಗಿ ಶ್ರೀಮದ್ ಆಚಾರ್ಯರಿಗೆ ಯಾವ ಗ್ರಂಥಗಳ ಅವಶ್ಯಕತೆ ಇಲ್ಲ, ಅದನ್ನು ವೇದಗಳೇ ಹೇಳ್ತಾವೆ. ತ್ಯಕ್ತ ವೈದಿಕರು ಅಂತ ಹೇಳ್ತದೆ ಶ್ರೀಮದ್ ಆಚಾರ್ಯರನ್ನು, ಅಂದರೆ ವಾಯುದೇವರನ್ನು. ತ್ಯಕ್ತ ವೈದಿಕರು ಅಂತಂದ್ರೆ ಬೈಲಿಕ್ಕೆ ಬಳಸೋ ಶಬ್ದ ಅಂತ ತಿಳ್ಕೊಬಾರ್ದು. ಮತ್ತು ಕೆಲವೊಂದು ಬೈಗಳು ಅನ್ನಿಸ್ತಾವ, ಗುಣ ಇರ್ತಾವ. ಕೆಲವೊಂದು ಗುಣ ಅನ್ನಿಸ್ತದ, ಬೈಗಳಿರ್ತದ. ನೀವೇನ್ರಿ ಪಂಡಿತ ಪುತ್ರರು ಅಂದ್ರೆ ಏನು ಗೊತ್ತೇನ್ರಿ? ವರ್ಣನ ಮಾಡಿದ್ರ ಅಂತ ನೀವು ತಿಳ್ಕೊಂಡಿರ್ತೀರಿ. ನಿಮ್ಮಪ್ಪ ಪಂಡಿತ ಮಗನ, ನೀ ದಡ್ಡ ಅಂದಂಗ ಹಂಗಿರ್ತಾವ ನೋಡ್ಲಿಕ್ಕೆ. ಅದು ವರ್ಣನ ಶಬ್ದದಲ್ಲೂ ನೀವೇನ್ರಿ ಪಂಡಿತ ಪುತ್ರರು ಅಂದ್ರೆ ಹಂಗೆ ತಿಳ್ಕೊಂಡಿರಲ್ಲ, ಹಂಗೆ ಅನಿಸುತ್ತೆ. ಹಂಗಲ್ಲ, ನಿಮ್ಮ ಅಪ್ಪ ಪಂಡಿತ, ನೀ ಏನಲ್ಪ ಅಂತ ಹೇಳ್ದಂಗೆ, ನೀ ದಡ್ಡ ಅಂತ ಹೇಳ್ದಂಗೆ. ಅದು ಮೂರ್ಖ ಅನ್ನೋ ಅರ್ಥದೊಳಗೆ ಪಂಡಿತ ಪುತ್ರ ಅಂತ ಬಳಸ್ತಿರ್ತದೆ. ಹಂಗಿರ್ತಾವ. ಅಂದ್ರೆ ಕೆಲವೊಂದು ಶಬ್ದ ಹಂಗೆ, ಕೆಲವೊಂದು ಶಬ್ದ ಹಿಂಗೆ. ಅದರ ಅರ್ಥ ಅದ ಹೇಳಿದಲ್ಲ, ವಿಷಯಗತ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಹಂಗೋ ಅಂತಿರ್ತಾರಲ್ಲ, ನೀ ಏನು ದೊಡ್ಡ ದೀಡ ಪಂಡಿತ ಅಂತ ಹಿಂಗೆ ಅಂತಿರ್ತಾರಲ್ಲ. ಅಂದ್ರೆ ಇಲ್ಲಿ ಏನು ವಿಷಯಗಳವ ಅಂದ್ರೆ ಪ್ರಧಾನವಾಗಿ ಯಾವುದನ್ನು ನೋಡಬೇಕಾಗ್ಯದೋ ಅದನ್ನು ನಾವು ನೋಡಬೇಕಾಗ್ಯದ. ಹಂಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ವೇದಗಳು ತ್ಯಕ್ತ ವೈದಿಕ ಅಂದದ್ದು ಯಾಕೆ ಅಂದ್ರೆ, ವೇದಗಳಲ್ಲಿ ಹೇಳಿದ, ವೇದಗಳಲ್ಲಿ ಹೇಳದೇ ಇರುವ ಪರಮಾತ್ಮನ ಅನಂತ ಗುಣಗಳ ಚಿಂತನೆಯನ್ನು ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯವುಳ್ಳವರು ವಾಯುದೇವರು ಅನ್ನೋ ಅರ್ಥದೊಳಗೆ ಹೇಳ್ಯಾರ. ಅದನ್ನು ರಾಯರೇನು ಹೇಳ್ತಾರೆ ಅಂದರೆ, ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ. ಅಂದರೆ ವೇದಗಳಲ್ಲಿ ಹೇಳಿದ ಹೇಳದೇ ಇರುವ, ಮಹಾಭಾರತದಲ್ಲಿ ಹೇಳಿದ ಹೇಳದೇ ಇರುವ, ಸಂಪ್ರದಾಯದಲ್ಲಿ ಬಂದ ಅನೇಕ ಅನಂತ ವಿಚಾರಗಳನ್ನು ವಾಯುದೇವರು ದೇವರ ಬಗ್ಗೆ ತಿಳಿದಿದ್ದಾರೆ ಅಂತ ತಿಳಿಸ್ತಾರೆ ರಾಯರು. ಎದರಾಗೂ ಬೇಡ, ಪ್ರಾತಃ ಸಂಕಲ್ಪ ಗದ್ಯದೊಳಗೆ ಅದನ್ನು ತಿಳಿಸಿಕೊಡ್ತಾರೆ. ಅಂದರೆ ಶ್ರೀಮದಾಚಾರ್ಯರಿಗೆ ಯಾವುದು ಗ್ರಂಥಗಳ ಅವಶ್ಯಕತೆ ಇಲ್ಲ. ಅವರು ವಾಯುದೇವರು ಅಂದ್ರೆ ಅದನ್ನು ಮೀರಿ ನಿಂತ ಮಹನೀಯರವರು. ಜ್ಞಾನದೊಳಗೆ ಅದನ್ನು ಮೀರಿ ನಿಂತ ಮಹನೀಯರವರು. ಆದರೂ ಕೂಡ ಹಿಂಗದ ಜಗತ್ತಿನೊಳಗೆ ತಾನು ನಂಬಿ ಬಂದ ಸಿದ್ಧಾಂತವನ್ನು ತಿಳಿಸಬೇಕಾದ್ರೆ, ಜಗತ್ತಿಗೆ ಅದನ್ನು ತಿಳಿಸಬೇಕಾದ್ರೆ ಪ್ರಮಾಣಗಳನ್ನು ಕೊಡಬೇಕಾಗ್ತದೆ. ಪ್ರಮಾಣಗಳನ್ನು ಕೊಡಬೇಕಾದ್ರೆ ಈ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಿರ್ತಾರೋ ಆ ವ್ಯಕ್ತಿಯ ಗ್ರಂಥಗಳನ್ನು ಕೋಟ್ ಮಾಡಬೇಕು, ಅಥವಾ ಯಾವ ವ್ಯಕ್ತಿಗೂ ಸಂಬಂಧಪಡದ ಗ್ರಂಥಗಳನ್ನು ಕೋಟ್ ಮಾಡಬೇಕು. ಅದು ಪ್ರಮಾಣ ಅಂತ ಆಗ್ತದೆ. ಈ ನಾರಾಯಣ ಪಾರಾಯಣ ಬಳಗದೊಳಗೆ ನಾರಾಯಣ ಪಾರಾಯಣ ಬಗ್ಗೆ ಈ ಮೊಳಗಿ ಭೀಮಸೇನಾಚಾರ್ಯ ಬಂದು ನಾರಾಯಣ ಪಾರಾಯಣ ಬಳಗದೊಳಗೆ ಅಂದ್ಬಿಟ್ರೆ ಏನದು ಅಂತ ಇಲ್ಲ, ನಮ್ಮವ್ರ ಬಳಗ ಅನ್ನಿಸಿಬಿಡುತ್ತೆ. ಅದು ಹಂಗಲ್ಲ. ಈಗ ಅದೂ ಇರಬೇಕು, ಜೊತೆಗೆ ಬೇರೇನೂ ಇರಬೇಕು. ಅಂದಾಗ ಈಗ ಯಾವುದೋ ಒಂದು ಮಾತು, ಆ ಮಾತು ಇದು ಬಹಳ ತೂಕದ ಮಾತು ಅಂತ ಅನಿಸ್ಕೋಬೇಕಾದ್ರೆ ಸ್ವಕೀಯರು ಹೇಳಬೇಕು, ಪರಕೀಯರು ಹೇಳಬೇಕು. ಹೌದಾ? ಹಂಗೀಗ ಒಂದು ಪ್ರಮಾಣ ಅಂತ ಆಗಬೇಕಾದ್ರೆ ಯಾವ ಮಟ್ಟದೊಳಗೆ ಬೇಕು ಅಂದ್ರೆ, ತಮ್ಮವರೇ ಆಗಿರ್ತಕ್ಕಂತಹ ವೇದವ್ಯಾಸ ದೇವರು ಕಾಮನ್, ಶಂಕರಾಚಾರ್ಯರಿಗೂ ಬೇಕು, ರಾಮಾನುಜಾಚಾರ್ಯರಿಗೂ ಬೇಕು, ಮಧ್ವಾಚಾರ್ಯರಿಗೂ ಬೇಕು. ಎಲ್ಲರಿಗೂ ಮೂಲ ಅಂದರೆ ವೇದವ್ಯಾಸ ದೇವರು. ನೆನಪಿಟ್ಕೊಡ್ಬೇಕು ಇದನ್ನು ನಾವು. ಹೀಗಾಗಿ ವ್ಯಾಸ ಪೂರ್ಣಿಮಾ ಅಂದರೆ ಗುರು ಪೂರ್ಣಿಮಾ ಅಂತ ಮಾಡ್ತದೆ. ಯಾಕೆ ವ್ಯಾಸ ಪೂರ್ಣಿಮಾನ ಗುರು ಪೂರ್ಣಿಮಾ ಅಂತ ಮಾಡ್ತದೆ? ಇದ್ರಾಗ ಯಾರ್ದೋ ಒಬ್ಬರು ಆಚಾರದ ಒಂದು ಪೂರ್ಣಿಮಾ ಅಂತ ಇಟ್ಕೊಂಡು ಯಾಕೆ ಗುರು ಪೂರ್ಣಿಮಾ ಅಂತ ಮಾಡೋದಿಲ್ಲ? ಅದಕ್ಕೆ ಇದನ್ನು 90% ಅವ್ರು ಇದ್ದಾರೆ ಅಂತ ಹೇಳಿದ್ದಲ್ಲ. ಹೀಗಾಗಿ ಏನಾಗ್ಯದ ಭಾವನಾ ಅಂದ್ರೆ ನಮಗೆ ಹಂಗಿಲ್ಲ. ಅದಕ್ಕೆ ವೇದವ್ಯಾಸ ದೇವರೇನಿದ್ದಾರೆ, ಎಲ್ಲರಿಗೂ ಮೂಲ ವೇದವ್ಯಾಸ ದೇವರು. ಶಂಕರಾಚಾರ್ಯರಿಗೂ ಮೂಲ ವೇದವ್ಯಾಸ ದೇವರೇ, ರಾಮಾನುಜಾಚಾರ್ಯರಿಗೂ ಮೂಲ ವೇದವ್ಯಾಸ ದೇವರೇ, ಮಧ್ವಾಚಾರ್ಯರಿಗೂ ಮೂಲ ವೇದವ್ಯಾಸ ದೇವರೇ. ವೇದವ್ಯಾಸ ದೇವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವರು ಹೇಳಿರುವ ವಿಚಾರಗಳನ್ನು ಅದರೊಳಗೆ ಹಾಕಬೇಕು. ನಾನು ಒಂದು ವಿಚಾರವನ್ನು ಹೇಳಿದೆ ಅಂದರೆ ಆ ವಿಚಾರದಲ್ಲಿ ಭಗವಾನ್ ವೇದವ್ಯಾಸ 3 ಮಂದಿಗೂ ಸಮ್ಮತ ಹೋದಲ್ಲಿ ಇವರು 3 ಮಂದಿ ಇದ ತೊಗೊಂಡಾಗ ಬರೀ 3 ಮಂದಿ ಇಲ್ಲ. ಮತ್ತು ನಾವು ಬರೀ ತಪ್ಪು ಕಲ್ಪನೆ ಒಳಗಿದ್ದೇವೆ, ಭಾಳ ತಪ್ಪು ಕಲ್ಪನೆ ಒಳಗಿದ್ದೇವೆ. 3 ಮಂದಿನಷ್ಟೇ ವಿಚಾರ ಮಾಡಲಿದ್ದೇವೆ. ಇಂಥವ್ರು 21 ಮಂದಿ ಇದ್ದಾರೆ. ಮತ್ತು ನೆನಪಿಟ್ಕೊಳ್ರಿ, 22ನೇದವರು ಮಧ್ವಾಚಾರ. ಮತ್ತು ಅದು ನೆನಪಿರಲಿ. ಹಿಂಗೆ ಬರೇ ಇಷ್ಟ 3 ಮಂದಿ ಆಚಾರ ಅಂತ ನಾವು ಅನ್ಕೊಂಡು ಕೂತ್ರೆ ಅದು ದಡ್ತನೇ. ಅರ್ಥ ಆಯ್ತಾ? ಇರಲಿ, ನಮಗೆ ಪ್ರಸಿದ್ಧಿಗಿರೋದಕ್ಕೆ ಇವು 3 ಹೆಸರುಗಳನ್ನು ತೊಗೊಳಿಕತ್ತೇನೆ ಅಷ್ಟೇ, ಬಿಟ್ಟರೆ ಮತ್ತು ಬೇರೆ ಏನೂ ಅಲ್ಲ. 21 ಮಂದಿ ಇದ್ದಾರೆ. ಈಗ 22ನೇದವರು ಮಧ್ವಾಚಾರ್ಯರು. ವೇದವ್ಯಾಸ ದೇವರ ಗ್ರಂಥಗಳನ್ನು ಆಧರಿಸಿ ವ್ಯಾಖ್ಯಾನ ಮಾಡಿದ ಹಿಂದಿನ ಹಿರಿಯರು ಯಾರ್ಯಾರು ಅಂದರೆ 21 ಜನ. 22ನೇದವರು ಮಧ್ವಾಚಾರ್ಯರು. ಇಷ್ಟು ನಮಗೆ ಗೊತ್ತಿರಲಿ. ಪ್ರಸಿದ್ಧಿಗೆ 3 ಅಂತ ಅಂದದ್ದರಿಂದ ನಾವು 3 ತೊಗೊಳಿಕತ್ತೇವೆ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಇರಲಿ, ಇವರು ಎಲ್ಲರಿಗೂ ಮೂಲ ಯಾರಾದ್ರೂ ಈಗ ಹಂಗಾರ ವೇದವ್ಯಾಸ ದೇವರಾದ್ರು. ಹಾಗಾದ್ರೆ ಮಧ್ವಾಚಾರ್ಯರು ಹೇಳಿರ್ತಕ್ಕಂತಹ ವಿಚಾರ ಏನವ, ಆ ವಿಚಾರಗಳು ವೇದವ್ಯಾಸ ದೇವರಿಗೆ ಸಮ್ಮತವಾಗಿವೆ ಅಂತ ಪ್ರೂವ್ ಮಾಡಬೇಕು. ವೇದವ್ಯಾಸ ದೇವರ ಗ್ರಂಥಗಳನ್ನು ಅಲ್ಲಿ ತಂದು ಏನು ಮಾಡಬೇಕು, ಕೋಟ್ ಮಾಡಿ ಹೇಳಬೇಕು. ಅಂದಾಗ ಏನಾಗ್ತದೆ, ಒಂದು ಸೈಡ್ ಮನಸ್ಸು ಒಪ್ಪೋದು. ಎರಡನೇದು ಹಿಂಗದ, ಅದು
ಈ ವೇದವ್ಯಾಸದೇವ್ರಿಗೂ ಸಂಬಂಧ ಪಡಂಗಿಲ್ಲ, ಈ ಶಂಕರಾಚಾರ್ಯಗೂ ಸಂಬಂಧ ಪಡೋದಿಲ್ಲ, ರಾಮಾನುಜಾಚಾರ್ಯಗೂ ಇಲ್ಲ, ಮಧ್ವಾಚಾರ್ಯಗೂ ಇಲ್ಲ, ಯಾರಿಗೂ ಸಂಬಂಧ ಪಡಂಗಿಲ್ಲ. ಅಂತಹ ವಿಷಯಗಳನ್ನು ತಗೋಬೇಕು ಅಂದ್ರೆ ಅದಕ್ಕೆ ವೇದಗಳೇ, ಬೇರೆ ಯಾವುದೂ ಅಲ್ಲ. ಯಾಕಂದ್ರೆ ವೇದಗಳನ್ನು ಎಲ್ಲರೂ ಮಾನ್ಯ ಮಾಡುತ್ತಾರೆ. ಅಂದರೆ ಇವರು 3 ಜನ ಮಾನ್ಯ ಮಾಡುತ್ತಾರೆ. ಈ 3 ಜನನೂ ಬರೆದಿಲ್ಲ ವೇದಗಳನ್ನು. ಹೋಗಲಿ, ಹಂಗಾರೆ ವೇದವ್ಯಾಸದೇವರು ಬರೆದಾರೇನು? ಬರೆದಿಲ್ಲ. ಹಂಗಾರೆ ದೇವರು ಬರೆದಾನೇನು? ಬರೆದಿಲ್ಲ. ದೇವರು ಆ ವಿಷಯ ಬೇರೆ. ಬೇಡ, ನಮಗೆ ಬೇರೆ ನಾರಾಯಣ ರೂಪದಿಂದ ಬರೆದಾನ ಅಥವಾ ಇನ್ಯಾವುದೋ ಬ್ರಹ್ಮ ರೂಪದಿಂದ ಬರೆದಾನೆ, ಹಿಂಗೆ ಯಾವುದೋ ಒಂದು ರೂಪದಿಂದ ವೇದಗಳನ್ನು ದೇವರು ಬರೆದಾನೇನು ಅಂತ ವಿಚಾರ ಮಾಡಿದರೆ ಬರೆದಿಲ್ಲ. ವೇದಗಳು ಅಪೌರುಷೇಯ ಅಂತ ಕರೀತಾರೆ. ಅಪೌರುಷೇಯ ಅಂದರೆ ಏನು? ಯಾರೂ ಲೇಖಕರು ಇರುವುದಿಲ್ಲ ಅದಕ್ಕೆ. ಮತ್ತು ಹೆಂಗಾರ ಹೊರಗೆ ಬರ್ತಾವ್ರಿ ಅವು? ಹೊರಗೆ ಬರಲಿಕ್ಕೆ ಒಂದು ಕಾರಣ ಬೇಕಲ್ಲ. ಯಾವುದೋ ಒಂದು ವಸ್ತು ಜಗತ್ತಿನೊಳಗೆ ಇರಬೇಕಾದ್ರೆ ಒಬ್ಬರು ನಿರ್ಮಾಪಕರಿದ್ದರೆ ಬರ್ತದ ಹೊರತು ನಿರ್ಮಾಪಕರು ಇಲ್ಲ ಅಂದರೆ ಹೆಂಗೆ ವಸ್ತು ಇರಲಿಕ್ಕೆ ಸಾಧ್ಯ ಅದ? ಹಂಗಾರೆ ವೇದಗಳು ಹಂಗೆ ಬಂದು ಅಂದರೆ ಹೆಂಗೆ ಬರಲಿಕ್ಕೆ ಸಾಧ್ಯ ಅದ ಅಂದರೆ, ಅಪೌರುಷೇಯ ಅನ್ನೋದ್ರದ್ದು ಅರ್ಥ ಏನು ಅಂದ್ರೆ ಕೂತು ವಿಚಾರ ಮಾಡಿ ಬರೆದದ್ದಲ್ಲ. ಈಗ ನಾವು ಯಾವುದೋ ಒಂದು ಪುಸ್ತಕ ಬರಿಬೇಕಾದ್ರೆ ಅದನ್ನೊಂದು ಹಿಂಗೆ ರೆಫರೆನ್ಸ್ ಇಟ್ಕೊಂಡು ನಮ್ಮದೇ ಆದ ಶೈಲಿ ಒಳಗೆ ನಾವು ಬರಿತೀವಿ ಅಷ್ಟೇ. ಸ್ವಂತಿಕೆ ಅಲ್ಲ ಅದು. ನಮ್ಮ ಗುರುಗಳು ಅದನ್ನು ಭಾಳ ತಮಾಷೆಯಾಗಿ ಹೇಳ್ತಿದ್ರು ಅವರು. ಅಗದಿ ಎಲ್ಲ ಇದ ಪುಸ್ತಕದಾಗಿಂದ ತೊಗೊಂಡಿಲ್ಲಿ ಬರದೇನು ನೋಡಪ್ಪ, ಇದ ಪುಸ್ತಕದಾಗಿಂದ ತೊಗೊಂಡಿಲ್ಲಿ ಬರದೇನು ನೋಡಪ್ಪ ಅಂದ್ರೆ ಅದು PhD ಥೀಸಿಸ್ಸು. ಹೆಸರು ಹಾಕ್ಲಾರ್ದ ಬರೆದ್ರೆ ಪುಸ್ತಕ ರೈಟರ್ ಅವ. ಯಾರೇ ಏನು ಇರೋದಿಲ್ಲ. ಆದರೆ ಯಾವುದೋ ಒಂದು ಸ್ವಂತಿಕೆ ಅಂತ ಅನ್ನೋದೇನು ಇರಂಗಿಲ್ಲ. ಹಿಂಗಲ್ಲ ಅದು ಅಪೌರುಷೇಯ ಅಂದ್ರೆ. ಹೆಂಗಿರ್ತದಂದ್ರೆ ವಿಷಯ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಹಿಂಗೆ ಇರ್ತದೆ ವಿಷಯ. ನಾ ಹೇಳಿಕತ್ತದ್ದು ಅರ್ಥ ಆಯ್ತಾ? ಮಹಾಭಾರತದಲ್ಲಿ ಬಂದ ವಿಷಯಗಳು ಅನಾದಿ ಅನಂತ ಕಾಲ, ಪುರಾಣಗಳಲ್ಲಿ ಬಂದ ವಿಷಯಗಳು ಅನಾದಿ ಅನಂತ ಕಾಲ. ಅದನ್ನು ನಾವು ಏನು ನಮ್ಮ ಶೈಲಿ ಒಳಗೆ ರಚನೆ ಮಾಡ್ತೀವಲ್ಲ, ಆ ರಚನೆ ಮಾಡೋದಕ್ಕೆ ಪೌರುಷೇಯ ಅಂತ ಕರೀತಾರೆ. ರಚನೆಗೂ ವ್ಯತ್ಯಾಸ ಇರುವುದಿಲ್ಲ. ಅದು ಹಿಂದೆ ಹೆಂಗಿರ್ತದ ಹಂಗೆ ಕಂಟಿನ್ಯೂ ಆಗಿರ್ತದೆ, ಅದು ಅಪೌರುಷೇಯ. ಅದನ್ನು ಹೆಂಗೆ ಒಬ್ಬರು ಹೇಳ್ತಾರಂದ್ರೆ ತಪಸ್ಸಿನಿಂದ ಸಿದ್ಧಗೊಳಿಸ್ಕೊತಾರೆ. ತಪಸ್ಸು ಮಾಡ್ತಾರೆ, ಜ್ಞಾನಿಗಳು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಏನಾಗ್ತದಂದ್ರೆ ಹಿಂದಿನ ಆ ವೇದಗಳೇ ಮತ್ತೀಗ ಸ್ಫುರಣಾಗ್ತಾವೆ. ಈ ಉದಾಹರಣೆಗೆ ಹೆಂಗಂದ್ರೆ ಭಾಗವತ ಹೇಳಬೇಕಾದ್ರೆ ಈಗ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವ ವಿಜ್ಞಸ್ವರಾಟ್ ಅಂತ ಹೇಳ್ತೀವಿ. ಮುಂದಿನ ಕಲ್ಪದೊಳಗೂ ಹಿಂಗೆ ಇರ್ತದಂತ ಹೇಳಿಕ್ಕೆ ಬರೋಂಗಿಲ್ಲ. ವೇದವ್ಯಾಸದೇವರು ತಮಗೆ ಹೆಂಗೆ ಬೇಕೋ ಹಂಗೆ ಶ್ಲೋಕವನ್ನು ರಚನೆ ಮಾಡಿ ಹಾಕಬಹುದು. ಅವರು ಪುಸ್ತಕದಕ್ಕೆ ಭಾಗವತ ಅಂತಲೇ ಇಡ್ಬೇಕಂತನೂ ಏನಿಲ್ಲ, ತಮ್ಮ ಇಚ್ಛಾ ಬಂದಂಗೂ ಹೆಸರಿಡ್ಬೋದು. ಆದರೆ ವೇದಗಳು ಹಂಗಲ್ಲ. ಸ್ವಾದಿಷ್ಟಯ ಮದಿಷ್ಟಯ ಪವಸ್ವಸೋ ಮಧಾರಯ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅದು ಹಿಂಗೆ ಇರ್ತದೆ. ಅಂದ್ರೆ ಜ್ಞಾನಿಗಳು ಏನಿದ್ದಾರೋ ಆ ಜ್ಞಾನಿಗಳಿಗೆ ಆ ವೇದ ಮಂತ್ರ ಸ್ಫುರಣ ಆಗಬೇಕಾದ್ರೆ ಮೊದಲು ಹೆಂಗಿತ್ತೋ ಹಾಗೇ ಸ್ಫುರಣ ಆಗ್ತದೆ. ಮೊದಲು ನಾರಾಯಣನ ಬುದ್ಧಿಸ್ಥವಾಗಿದ್ದು, ಆ ಬುದ್ಧಿಸ್ಥವಾಗಿರೋ ಪ್ರಳಯ ಕಾಲದಾಗ ಎಲ್ಲಿ ಹೋಗಿರ್ತದೆ ಇದು ಅಂದರೆ ನಾರಾಯಣನ ಬುದ್ಧಿಸ್ಥವಾಗಿರ್ತದೆ. ಆ ನಾರಾಯಣ ಏನು ಮಾಡ್ತಾನೆ? ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ. ಚತುರ್ಮುಖ ಬ್ರಹ್ಮದೇವರು ಮುಂದೆ ಮರೀಚಿ ಅತ್ರಿ ಮೊದಲಾದವರೇನಿದ್ದಾರೋ ಅವರಿಗೆಲ್ಲ ಉಪದೇಶವನ್ನು ಮಾಡ್ತಾರೆ. ಕೆಲವೊಂದು ಕಡೆಗೆ ಎಲ್ಲ ವೇದಗಳು ಹಿಂಗೇ ಆಗಿರ್ತಾವೆ. ಕೆಲವೊಂದು ಕಡೆಗೆ ಏನಾಗಿರ್ತದೆ, ಉಪದೇಶ ಮಾಡಿದ್ದು ಗೊತ್ತಿರೋಂಗಿಲ್ಲ. ವಿಶ್ವಾಮಿತ್ರಾದಿಗಳೆಲ್ಲ ತಪಸ್ಸಿನೊಳಗೆ ಕೂತ್ಕೊಂಡಾಗ ಅವರಿಗೆ ಅರ್ಥ ಆಗ್ತದೆ. ಅದಕ್ಕೆ ಒಂದು ಬ್ರಹ್ಮ ಗಾಯತ್ರಿ ಅಂತ ಒಂದು ಬೇರೆ ಅದ, ವಿಶ್ವಾಮಿತ್ರ ಗಾಯತ್ರಿ ಅಂತ ಬೇರೆ ಅದ. ವಿಶ್ವಾಮಿತ್ರ ಗಾಯತ್ರಿ ನಾವೆಲ್ಲ ಸಂಧ್ಯಾ ವಂದನೆ ಮಾಡೋ ಗಾಯತ್ರಿ, ಅದು ವಿಶ್ವಾಮಿತ್ರ ಗಾಯತ್ರಿ. ಬ್ರಹ್ಮ ಗಾಯತ್ರಿ ಅಂತಲೂ ಒಂದು ಗಾಯತ್ರಿ ಬೇರೆ ಅದು. ಅದನ್ನು ನಾವೆಲ್ಲರೂ ದಿವಸ ಜಪ ಮಾಡಬೇಕು, ಅವಶ್ಯವಾಗಿ ಮಾಡಬೇಕು, ಇಲ್ಲಂತ ಏನಲ್ಲ. ಈ ಗಾಯತ್ರಿ ಹೆಂಗೆ ವಿಧಾನದ ಹಂಗ ವಿಧಾನದ ಇದನ್ನೆಷ್ಟು ಜಪ ಮಾಡ್ತೀವಲ್ಲ ಆಟ ಜಪ ಮಾಡೋದಲ್ಲ ಅದು. ಅದಕ್ಕೆ ನಿಯಮಗಳು ಬಹಳ ಅವ ಬ್ರಹ್ಮ ಗಾಯತ್ರಿಗೆ. ಅರ್ಥ ಆಯ್ತಾ? ಹಿಂಗೆ ವೇದಗಳು ಏನವ ಇವು ಅಪೌರುಷೇಯವಾಗಿರ್ತಕ್ಕಂಥವುಗಳು, ಕುತ್ತ ಆಲೋಚನೆ ಮಾಡಿ ಬರೆದಿರ್ತಕ್ಕಂಥವುಗಳಲ್ಲ. ಅವುಗಳನ್ನು ಕೋಟ್ ಮಾಡಬೇಕು. ಅಂದ್ರೆ ಪೌರುಷೇಯ ಮಧ್ವಾಚಾರ್ಯರ ಒಂದು ಮಾತು, ಶ್ರೀಹರಿ ಸರ್ವೋತ್ತಮ ಅಂತ ಮಧ್ವಾಚಾರ್ಯರು ಒಂದು ಮಾತಾಡಿದರು. ಅಂದರೆ ವೇದವ್ಯಾಸದೇವರ ಯಾವ ಗ್ರಂಥಗಳಲ್ಲಿ ಹರಿ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿದ್ದಾರೆ ಅಂತ ತಂದು ಹಚ್ಚಬೇಕು. ಎರಡನೇದ್ದು, ವೇದಗಳಲ್ಲಿ ಎಲ್ಲೆಲ್ಲಿ ಹರಿ ಸರ್ವೋತ್ತಮತ್ವವಿದೆ ಆ ವಾಕ್ಯಗಳನ್ನು ತಂದು ಹಚ್ಚಬೇಕು. ಈ ಕೆಲಸ ಮಾಡಿದಾಗ ಮಾತ್ರ ಅದು ವಾಯುದೇವರ ಸೇವೆ ಅನ್ನಿಸ್ತದೆ. ಮಧ್ವಾಚಾರ್ಯ ಹೇಳ್ಬಿಟ್ಟಾರ ಮುಗಿದು ಹೋತ್ರಿ ನಮಗೆ ಅನ್ನೋ ಮಾತು ಹೆಂಗೆ ಮಧ್ವಾಚಾರ್ಯ ಹೇಳ್ಯಾರಪ್ಪ, ಇಲ್ಲಿಂದ ತೊಗೊಂಡು ಹೇಳ್ಯಾರ, ಅಲ್ಲಿಂದ ತೊಗೊಂಡು ಹೇಳ್ಯಾರ ಅಂದಾಗ ನಿಮಗೆ ವಿಶ್ವಾಸ ಎದರಿಂದ ಮೂಡ್ತದೆ? ಆ ಕೆಲಸ ಮಾಡಿದವ್ರು ಯಾರು ಅಂದರೆ ಟೀಕಾರ. ಅರ್ಥ ಆಯ್ತಲ್ಲ?
ಅಂದ್ರೆ ಪೌರುಷೇಯವಾಗಿ ಅಪೌರುಷೇಯವಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬರೆದಿರ್ತಕ್ಕಂತಹ ಗ್ರಂಥಗಳನ್ನು ಸಿದ್ಧ ಮಾಡಿ ತೋರಿಸಿದ ಮಹನೀಯರು ಟೀಕಾಕೃತ್ಪಾದರು. ಅವ್ರ ಮೂಲ ಹೆಸರು ಜಯತೀರ್ಥರು ಅಂತ. ಶ್ರೀಮದಾಚಾರ್ಯರ ಕಾಲದಲ್ಲಿ ಅನೇಕ ಗ್ರಂಥಗಳು ಸಂಗ್ರಹ ಆಗಿದ್ದು. ಇದನ್ನು ತೋರಿಸ್ಬೇಕಾಗಿತ್ತಲ್ಲ, ಮಧ್ವಾಚಾರ್ಯರಿಗೆ ಅದರ ಅವಶ್ಯಕತೆ ಇರಲಿಲ್ಲ ಅಂದರೂ ಸಹಿತ ಜಗತ್ತಿಗೆ ಇದರ ಅನಿವಾರ್ಯತೆ ತೋರಿಸ್ಬೇಕಾದ್ರೆ ಗ್ರಂಥಗಳ ಸಂಗ್ರಹಣೆ ಬೇಕು. ಹಂಗೆ ಗ್ರಂಥಗಳ ಸಂಗ್ರಹಣೆಯನ್ನು ಮಾಡಿದಾಗ ದೊಡ್ಡ ಲೈಬ್ರರಿ ಶ್ರೀಮದಾಚಾರ್ಯರು. ಆ ದೊಡ್ಡ ಲೈಬ್ರರಿ ಇವತ್ತು ಇವರಾಗಿರ್ತಾರೆ, ನಾಳೆ ಮತ್ತೊಂದು ಊರಿಗೆ ಹೋಗ್ತಾರೆ, ಹಿಂಗಿರ್ತದೆ. ಆ ಸಮಯದೊಳಗೆ ಆ ಪುಸ್ತಕಗಳನ್ನು ಹೊರೋರು ಯಾರು? ಈಗಿನ ಗತೆ ಕಾರು ಟ್ರಕ್ಕು ಇಂಥವೇನಾರು ಇರ್ತಿದ್ವ? ಏನಿಲ್ಲ. ಆ ಕಾಲದೊಳಗೆ ಹೊತ್ಕೊಂಡು ಹೋಗಬೇಕು. ಪುಸ್ತಕಗಳನ್ನು ಹೊರಲಿಕ್ಕೆ ಅನೇಕ ಪ್ರಾಣಿಗಳು ಇರ್ತಿದ್ವು. ಹಾಗೆ ಪ್ರಾಣಿಗಳ ಮಧ್ಯದಲ್ಲಿ ಒಂದು ಎತ್ತು ಇತ್ತು. ಆ ಎತ್ತೇ ಮುಂದಿನ ಜನ್ಮದಲ್ಲಿ ಜಯತೀರ್ಥರಾಗಿ ಅವತಾರವನ್ನು ಮಾಡಿತ್ತು. ಇದನ್ನು ಬೇಕಾದಷ್ಟು ಕಡೆಗೆ ನಾವು ಕಥೆಯನ್ನು ನಾವು ಕೇಳ್ತೀವಿ. ಒಂದ್ಸರಿ ಏನಾಯ್ತು ಅಂದರೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳನ್ನು ಪಾಠ ಹೇಳುವಂತಹ ಸಂದರ್ಭದಲ್ಲಿ ಅನೇಕ ಜನರು ಪ್ರಶ್ನೆಯನ್ನು ಮಾಡಿದರು. ಸ್ವಾಮಿ, ಈಗ ನೀವು ಇದ್ದೀರಿ, ಎಕ್ಸ್ಪ್ಲೇನ್ ಮಾಡ್ತೀರಿ, ಇದನ್ನು ಯಾಕೆ ಬರೆದಿರಿ ಅಂತ ಕೇಳಿದಾಗ ನಾವು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಹೇಳ್ತೀರಿ, ಎಕ್ಸ್ಪ್ಲೇನ್ ಮಾಡ್ತೀರಿ, ಅದು ಸರಿ ಆಯಿತು. ನೆಕ್ಸ್ಟ್ ಜನ್ರೇಷನ್ ಅದಕ್ಕೆ ನಿಮ್ಮ ಮಾತುಗಳ ಅಭಿಪ್ರಾಯ ಹಿಂಗೆ ಅಂತ ಗೊತ್ತಾಗಬೇಕಾದ್ರೆ ಯಾರು ಅದನ್ನು ವಿಸ್ತಾರ ಮಾಡ್ತಾರ ಅಂತ ಹೇಳಿದಾಗ ಶ್ರೀಮದಾಚಾರ್ಯ ಅಂದ್ರಂತ, ವ್ಯಾಖ್ಯಾ ಸತ್ಯೇಶ ಗೋರಾಟ್ ಅಲ್ಲೊಂದು ಎತ್ತು ಕೂತಿತ್ತಂತ, ಅದೇ ಪುಸ್ತಕ ಹೊರುವ ಎತ್ತು. ಆ ಎತ್ತು ತೋರಿಸಿದ್ರಂತ, ಈ ಎತ್ತು ವ್ಯಾಖ್ಯಾನ ಮಾಡ್ತದೆ ನೋಡು ಅಂದ್ರಂತ. ಅವಾಗ ಒಂದು ಸ್ವಲ್ಪ ಯಾರೋ ಸ್ವಲ್ಪ ಅಸಹನೀಯ ಇದ್ದೇ ಇರ್ತಲ್ಲ ಜಗತ್ತಿನೊಳಗೆಲ್ಲ, ಎಲ್ಲರ ಕಾಲದಾಗೂ ಇರ್ತಾರವ್ರು. ಅದು ಮಧ್ವಾಚಾರ್ಯ ಕಾಲದಾಗ ಇದ್ದಿದ್ದಿಲ್ಲ, ನಮ್ಮ ಕಾಲದಾಗ ಅಟ್ಟ ಇದ್ದಾರೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರು ಭಾಳ ಚಂದ ಇದ್ದಾರೆ ಅಂದ್ರೂ ಹೊಟ್ಟೆ ಕಿಚ್ಚಿಬಿಡೋರು ಇದ್ದಾರೆ. ಅಗದಿ ಅವ್ರು ಚಲೋ ಉಪನ್ಯಾಸ ಹೇಳ್ತಾರಂದ್ರು ಹೊಟ್ಟೆ ಕಿಚ್ಚಿಬಿಡ್ತಾರೆ. ಅವ್ರು ಭಾಳ ಶ್ರೀಮಂತರಿದ್ದಾರೆ ಅಂದರೂ ಹೊಟ್ಟೆ ಕಿಚ್ಚಿಬಿಡ್ತಾರೆ. ಒಟ್ಟು ಹೊಟ್ಟೆ ಕಿಚ್ಚಿಬಿಡೋ ಗುಣ ಏನದ? ಅದು ಯಾವ ಕಾಲದೊಳಗೂ ಇದ್ದದ್ದ. ಜೀವ ಯಾವಾಗದನೋ ಅವಾಗಿಂದ ಅದು ಜೀವ ಯಾವಾಗಿಲ್ಲ. ಅನಾದಿ ಕಾಲದಿಂದ ಜೀವರಿದ್ದಾರೆ, ಅನಾದಿ ಕಾಲದಿಂದ ಈ ಭಾವನಾನೂ ಅದರ ಏನು ಅನಿವಾರ್ಯ ಅದು. ಹೀಗಾಗಿ ಏನಾಗಿಬಿಡ್ತು ಅಂದ್ರೆ, ಆ ಎತ್ತು ವ್ಯಾಖ್ಯಾನ ಮಾಡ್ತದಂದಾಗ ಕೆಲವ್ರಿಗೆ ಏನಾಗ್ಬಿಡ್ತು ಅಂದ್ರೆ, ನಾ ಏನು ಕಡಿಮೆ, ಈ ಎತ್ತು ಮಾಡಿದರೆ ಅದಕ್ಕೆ ಕೀರ್ತಿ ಹೋಗ್ತದಲ್ಲ, ಹಂಗೆ ಮಾಡೋದು ಬೇಡ, ಈ ಎತ್ತನ್ನು ಸಾಯಿಸ್ಬಿಡೋಣ ಅಂತ ಯೋಚನೆ ಮಾಡಿದರು. ಸರ್ಪದ್ರವ ಟ್ರೋಮ್ರಿಯೇತ ಅಂತ ಶಾಪ ಕೊಟ್ಟರು. ಆವಾಗ ಒಂದು ಸರ್ಪ ಕಚ್ಚಿತು, ಎತ್ತು ಸಾಯುವ ಸ್ಥಿತಿಗೆ ಬಂತು. ಇದು ಶ್ರೀಮದಾಚಾರ್ಯರಿಗೆ ಗೊತ್ತಾತು. ಆವಾಗ ಆ ಎತ್ತಿನ ಕಿವಿ ಒಳಗೆ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ನೀವೇನು ದ್ವಾದಶ ಸ್ತೋತ್ರ ಹೇಳ್ತೀರಿ, ಮಧ್ವಾಚಾರ್ಯರು ತಾವು ರಚನೆ ಮಾಡಿದ ಈ ದ್ವಾದಶ ಸ್ತೋತ್ರವನ್ನು ಅದರ ಕಿವಿ ಒಳಗೆ ಹೇಳಿದರು. ಆವಾಗ ಇದ್ದ ವಿಷಯ ಎಲ್ಲ ಹೋತು. ಆಗ ಶ್ರೀಮದಾಚಾರ್ಯ ಹೇಳಿದರು ಎತ್ತಿಗೆ, ಹೇಳು ಅಂತ ಹೇಳಿದರು. ಎತ್ತು ದ್ವಾದಶ ಸ್ತೋತ್ರವನ್ನು ಮನುಷ್ಯವಾಣಿ ಒಳಗೆ ಹೇಳಿತು. ಆಗ ಗೊತ್ತಾಯ್ತು ಎಲ್ಲರಿಗೂ ಇವರು ಸಾಮಾನ್ಯ ಅಲ್ಲ ಅಂತ ಆಗ ಅರ್ಥ ಆಯಿತು. ಆ ಎತ್ತೇ ಮುಂದೆ ದೋಂಡೋ ರಘುನಾಥರಾಯರಾಗಿ ಹುಟ್ಟಿ ಬರ್ತಾರ ಮಂಗಳವೇಡೆ ಗ್ರಾಮದಲ್ಲಿ. ಆ ದೋಂಡೋ ರಘುನಾಥರಾಯರು ಹೆಂಗೆ ಅಂದ್ರೆ, ಪ್ರಾಯಶಃ ಎಲ್ಲರ ಜೀವನ ನೋಡ್ತೀವಿ, ಅವ್ರ ಹಿಂದೆ ಒಂದು ಕಾಲದಾಗ ಬಡವರಿದ್ದು ಆಮೇಲೆ ಸ್ವಾಮಿಗಳಾಗಿರ್ತಾರೆ. ಪ್ರಾಯಶಃ ನೋಡ್ರಿ, ನಮ್ಮ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಬಡತನದೊಳಗೆ ಬೆಳೆದವರು. ನಮ್ಮ ರಾಯರು ರಾಘವೇಂದ್ರ ಗುರು ಸಾರ್ವಭೌಮರು ಬಡತನದೊಳಗೆ ಚರಿತ್ರೆಯನ್ನು ನೋಡ್ತೀವಿ. ಪ್ರಾಯಶಃ ಎಲ್ಲರದು ಹಂಗೆ ಅದ. ಇದ್ರದ್ದು ಡೆಡ್ ಆಪೋಸಿಟ್ ನಮ್ಮ ಟೀಕಾಕೃತ್ಪಾದರು. ಹೆಂಗಂದ್ರೆ, ಹುಟ್ಟಿದಾಗನ ಅರಸು ದೊಂಡೋರು ಆದ್ರೆ ಅರಸ ಮನೆತನದಾಗ ಹುಟ್ಟ್ಯಾರ. ಅವರು ಸಾಮಂತ ಅರಸರು ಅಂತ ಕರೀತಾರೆ. ಆ ಸಾಮಂತ ಅರಸರ ಯುವರಾಜನಾಗಿ ಇರತಕ್ಕಂತಹ ದೊಂಡೋ ರಘುನಾಥರಾಯರು ಏನಾಯ್ತು ಅಂದ್ರೆ, ಒಂದು ಸರಿ ಕುದುರೆ ಏರಿ ಹೊರಟಾಗ ಅಲ್ಲೇ ಅಕ್ಷೋಭ್ಯ ತೀರ್ಥರಿಗೆ ಅದು ಹೆಂಗಾಗಿತ್ತು ಅಂದ್ರೆ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನೇಕ ಜನರಿಗೆ ಆಶ್ರಮ ಕೊಟ್ಟಾರ. ಅದರೊಳಗೆ 4 ಜನ ಇವರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಆಶ್ರಮ ಕೊಟ್ಟ ಮೇಲೆ ಶ್ರೀಮದಾಚಾರ್ಯ ಹೇಳಿದರು, ಮೊದಲೇದು ನೀವು ಆಗ್ರಿ, 2ನೇದು ನೀವು, 3ನೇದು ನೀವು, 4ನೇದು ನೀವು ಅಂತ ಇಷ್ಟು ಹೇಳಿದರು. ಹಿಂಗಾಗಿ ಪ್ರಾಬ್ಲಮ್ ಇರಲೇ ಇಲ್ಲ. ಶ್ರೀಮದಾಚಾರ್ಯರು ಬದರಿಕಾಶ್ರಮಕ್ಕೆ ಹೋದ ಮೇಲೆ ಪದ್ಮನಾಭ ತೀರ್ಥರ ಆಳವರು, ಅದಾದಮೇಲೆ ನರಹರಿ ತೀರ್ಥರ ಆಳವರು, ಅದಾದಮೇಲೆ ಮಾಧವ ತೀರ್ಥರ ಆಳವರು, ಅದಾದಮೇಲೆ ಅಕ್ಷೋಭ್ಯ ತೀರ್ಥರ ಆಳ್ತಾರ ಅಂತ ಅನ್ನೋದೇ. ಹಿಂಗಾಗಿ ಮುಂದಿನ ಉತ್ತರಾಧಿಕಾರಿಯನ್ನು ಯಾರನ್ನು ತೊಗೋಬೇಕು ಅನ್ನೋ ಕ್ವಶನ್ ಅರೈಸ್ ಆಗಿರಲಿಲ್ಲ. 4 ಜನರೇಷನ್ ಯಾಕಂದ್ರೆ ಮಧ್ವಾಚಾರ್ಯ ಹೇಳಿಬಿಟ್ಟಿದ್ರಲ್ಲ, 1ನೇದು ದಿನ, 2ನೇದು ದಿನ, 3ನೇದು ದಿನ, 4ನೇದು ದಿನ ಅಂತ ಹೇಳಿಬಿಟ್ಟಿದ್ರಲ್ಲ. ಪ್ರಾಬ್ಲಮ್ ಕ್ರಿಯೇಟ್ ಆಗೇ ಇಲ್ಲ ಅವ್ರಿಗೆ. 4ನೇದವ್ರು ಅಕ್ಷೋಭ್ಯ ತೀರ್ಥರು ಇದ್ದಾರಲ್ಲ, ಅವರಿಗೆ ಸಮಸ್ಯೆ ಉಂಟಾಗಿದೆ. ಏನು ಸಮಸ್ಯೆ ಉಂಟಾಗಿದೆ? ನಾನೀಗ ಯಾರಿಗೆ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು, ಇನ್ನಷ್ಟು ಪ್ರಾಪರ್ಟಿ ಹೆಚ್ಚು ಮಾಡಬೇಕು ಅಂತನ್ನೋ ಹಪಾಪಿ ಹೊಕ್ಕವಂಗೋ, ಅಥವಾ
ಸುಮ್ಮನೆ ಇವೆಲ್ಲ ನೋಡ್ತಿರ್ತೀವಲ್ಲ, ಇವತ್ತಿನ ಕಾಲದೊಳಗೆ ನೋಡ್ತಿರ್ತೀವಿ. ಯಾರನ್ನ ನಾನು ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು? ಒಂದನೇದ್ದು ಸನ್ಯಾಸ ಇದು, ಬರೇ ಸನ್ಯಾಸ ಅಲ್ಲ, ಪರಮಹಂಸ ಪೀಠಾಧಿಪತಿಗಳಾಗಬೇಕು. ಎರಡನೇದ್ದು. ಮೂರನೇದು ಏನು ಅಂದ್ರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ತತ್ವವನ್ನು ಪ್ರಸಾರ ಮಾಡಬೇಕು. ಈ ಮೂರು ಗುರುತರವಾದ ಹೊಣೆಯನ್ನು ಯಾರು ಹೊರತಾರೋ ಅಂತಹ ಸಮರ್ಥ ವ್ಯಕ್ತಿ ಬೇಕು, ಅವರನ್ನು ಕೂಡಿಸ್ಬೇಕು. ಹೊರತು ಪೀಠದೊಳಗೆ ಬೇರೆ ಯಾರ್ಯಾರು ನಮಗೆ ಬೇಕು, ನಮ್ಮ ಮಗ ಅಥವಾ ನಮ್ಮ ಚಿಗವನ ಮಗ, ನಮ್ಮ ದೊಡ್ಡಪ್ಪನ ಮಗ, ನಮ್ಮ ತಮ್ಮನ ಮಗ, ಅಣ್ಣನ ಮಗ ಅಂತ ಕೂಡಿಸೋದು ಇರುವುದಿಲ್ಲ. ಇದು ಈ ಪೀಠ ಅಂದ್ರೆ ಹಂಗೆ ಇರುವುದಿಲ್ಲ. ಇರ್ಬೋದು ಅವರ ಅತ್ತಿ ಮಗನೂ ಇರ್ಬೋದು, ಸೋದರ ಮಾವನ ಮಗನೂ ಇರ್ಬೋದು, ತಮ್ಮ ಇರ್ಬೋದು, ಮಗನೇ ಇರ್ಬೋದು, ಯಾರೂ ಇರ್ಬೋದು, ಮೊಮ್ಮಗನೇ ಇರ್ಬೋದು. ಈ ಕ್ವಾಲಿಟೀಸ್ ಇದ್ರೆ ಅಡ್ಡಿ ಇಲ್ಲ. ಮೇನ್ ಕ್ವಾಲಿಟೀಸ್ ಅದ ಹೇಳಿದಲ್ಲ, ವ್ಯಕ್ತಿಗತ ಸಂಬಂಧ ಇರಂಗಿಲ್ಲ. ಯಾವುದೇ ವಿಷಯಗಳು ವಿಷಯಗತ ಇರ್ತಾವೆ. ಹೌದಾ? ನಮ್ಮ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಮೊಮ್ಮಗನಾಗಿದ್ದರೂ ಕೂಡ ಯೋಚನೆ ಮಾಡ್ರಿ, ಈಗ ಮೊಮ್ಮಗ ಅಂತ ಯೋಚನೆ ಬರ್ಲಿಕ್ತದೋ ನಿಮ್ಮ ತಲೆಯಾಗ? ಅವ್ರ ಘನ ವ್ಯಕ್ತಿತ್ವ ಕಣ್ಣು ಮುಂದೆ ಬರ್ಲಿಕ್ಕತ್ತದ ನಿಮಗೆ. ಅವ್ರ ಘನ ವ್ಯಕ್ತಿತ್ವ ಹೌದಲ್ಲ, ಅವ್ರ ವೈರಾಗ್ಯ, ಅವ್ರ ಜ್ಞಾನ, ಅವ್ರ ತಪಸ್ಸು, ಅವರ ಔದಾರ್ಯ, ಇದು ಇನ್ನೊಬ್ರು ಬಂದಿದ್ರು ಆಗ್ತಿದ್ದಿಲ್ಲ ಅದು ಅಂತ ಎಲ್ಲರ ಮನಸ್ಸಿನೊಳಗೂ ಕೂತದು. ಇದು ಒಬ್ಬರ ನಾನು ಮುತ್ರ ಬಿಡ್ದವ ಅದಕ್ಕೆ ನಾ ಹಿಂಗೆ ಹೇಳ್ಕತ್ತೀನಿ ಅಂತಲ್ಲ. ನೀವು ಯಾವ್ದ ಮಠದವ್ರನ್ನ ಕೇಳ್ರಿ, ಯಾವ್ದ ಮತದವ್ರನ್ನ ಕೇಳ್ರಿ, ಯಾವ್ದ ಜಾತಿಯವ್ರನ್ನ ಕೇಳ್ರಿ, ಬೇರೆ ಜಾತಿಯವ್ರ ಬಾಯಾಗ ಸಹಿತ ಅವ್ರು ಕರೆಕ್ಟ್ ಸನ್ಯಾಸಿಗಳಂತಾರ ಅವ್ರು ಅಲ್ಲ. ಅಂದ್ರೆ ಸಂಬಂಧಕ್ಕಿಂತಲೂ ಪ್ರಾಧಾನ್ಯತೆ ಯಾವುದಿರ್ತದ ಆ ಹಂಸಪೀಠದೊಳಗೆ, ಪರಮಹಂಸ ಪೀಠದೊಳಗೆ ಕೂಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಅರ್ಹತೆಗಳೇನವ ಅದನ್ನು ನೋಡಿ ಕೊಡಬೇಕಾಗ್ತಿರ್ತದೆ. ಇದು ಪ್ರಾಯಶಃ ಮೇಲ್ನೋಟಕ್ಕೆ ನೋಡಿದಾಗ ಗೊತ್ತಾಗೋದಿಲ್ಲ. ಈಗ ನೀವು ನಮ್ಮ ಭಾಳ ಪರಿಚಯ ಇದೆ ಮಳಗಿ ಭೀಮಸೇನಾಚಾರ್ಯರು, ಇವರು ಅಗದಿ ನೋಡ್ರಿ, ಏನು ರೀ ವೃತ ಮಾಡ್ತಾರೆ ಪಾಪ, ಹಣ್ಣು ತಿನ್ನಂಗಿಲ್ಲ, ಏನಿಲ್ಲ, ಇಡ್ಲಿ ಒಲಿನ ಬೇಕಂತಾರೆ. ಹೀಗಾಗಿ ಅವರು ತಕ್ಕದಾಗ್ತಾರೆ ಅಂತ ನೀವು ತಿಳ್ಕೊಂಡ್ರೆ ಅದು ಹಂಗಿರಂಗಿಲ್ಲ. ನನ್ನ ಮೇಲ್ನೋಟದ ವಿಚಾರ ಇರ್ತದೆ, ನಾನು ಒಳಗಿಂದ ನಿಮಗೇನು ಗೊತ್ತಿರ್ತದೆ. ಬಾಹ್ಯ ಶುದ್ಧಿನೂ ಬೇಕು, ಆಂತರಿಕ ಶುದ್ಧಿನೂ ಬೇಕು. ಈ ಎರಡೂ ಬಾಹ್ಯ ನಿಮಗೆ ಗೊತ್ತಾಗ್ಬೋದು, ನೋಡಿರ್ತೀರಿ, ಅದು ನೋಡ್ಲಿಕ್ಕೂ ಗೊತ್ತಾಗಿಲ್ಲ. ಮತ್ತು ಈಗ ಬರ್ಬೇಕಾದ್ರೆ ಭಾರಿ ಬರ್ತೀನಿ, ಹಿಂಗೆ ಹೋಗ್ಬೇಕಾದ್ರೆ ಪಟ್ನ ಕಟ್ಸ್ಕೊಂಡು ಹೋದ್ನಿ ಅಂದ್ರೆ ನಿಮಗೇನು ಅದು ತಿಳಿದಿಲ್ಲ. ಹೋಗಿ ಮನೆ ಹಾಕ್ತೀನಿ ಅಂದ್ರೆ ನಿಮಗೆ ಏನು ಗೊತ್ತ. ಅಂತೂ ಬಾಹ್ಯನೂ ಪೂರ್ತಿಯಾಗಿ ನೋಡ್ಲಿಕ್ಕೆ ಗೊತ್ತಾಗೋದಿಲ್ಲ, ಆಂತರಿಕ ಅಂತೂ ತಿಳಿಯೋದೇ ಇಲ್ಲ. ಏನು ಗೊತ್ತಾಗ್ತದೆ ನನ್ನ ಮನಸ್ಸಿನೊಳಗೆ? ಈಗ ನಾನು ನಿಮ್ಮನ್ನು ನೋಡ್ಕೋತ ಉಪನ್ಯಾಸ ಹೇಳಿಕತ್ತೀನಿ, ಆಚಾರ್ಯ ಎಷ್ಟು ಪ್ರೀತಿಯಿಂದ ನೋಡ್ಲಿಕ್ಕತ್ತಾರ ಅಂತ ನೀವು, ನಾನು ನಿಮ್ಮ ಕಡೆಯಿಂದ ಹೆಂಗೆ ಚಂದ ಹಾಕಿಸ್ಬೇಕು ಅಂತ ನೋಡ್ಲಿಕ್ಕತ್ತೀನಿ ಅಂತ ಅದು ತಿಳಿಯೋದೇ. ಯಾರ್ಯಾರಿಗೂ ಏನೇನು ಆಂತರಿಕನೂ ತಿಳಿಯುವುದಿಲ್ಲ, ಬಾಕಿನೂ ಪೂರ್ತಿ ತಿಳಿಯುವುದಿಲ್ಲ. ಅಂತಾಗಿ ಈ ಹಂಸಪೀಠ ಕೂಡಿಸ್ಬೇಕು. ಹೆಂಗೆ ಈಗ ಯಾರನ್ನು ಕೂಡಿಸ್ಬೇಕು? ಸಮಸ್ಯೆ ಅರ್ಥ ಆಯ್ತಲ್ಲ. ಅದಕ್ಕೆ ಅವರು ಬೇರೆ ಯಾರಿಗೂ ಮೊರೆ ಹೋಗೋದು ಬೇಡಪ್ಪ, ದೇವರ ಮೊರೆ ಹೋಗೋಣ ಅಂತ. ದೇವ್ರ ಮೊರೆ ಹೋಗ್ಬಿಟ್ರೆ ನಿಶ್ಚಿಂತೆ ಇರ್ತದೆ, ನಮಗೆ ಇದು ಕಡಿಮೆ ಆಗ್ತದೆ. ಒಬ್ಬ ಜ್ಯೋತಿಷಿ ಕಡೆ ಹೋಗಿ ಒಬ್ಬಕ್ಕೆ ಹುಡುಗಿ ಪ್ರಶ್ನೆ ಕೇಳಿದ್ಲಂತೆ, 2 ವರ ಬಂದಾವ್ರಿ, ಅದರೊಳಗೆ ಯಾವ ವರ ನಾನು ಆರಿಸ್ಕೊಳ್ಳಿ ಹೇಳ್ರಿ, ನಾನು ಚಲೋ ಇದ್ದದ್ದು ವರ ಹೇಳ್ರಿ, ಅದನ್ನು ಆರಿಸ್ಕೋತೀನಿ, ಮದುವೆ ಆಗ್ತೀನಿ ಅಂತ ಅಂದ್ಲಂತಕ್ಕೆ. ಅದಕ್ಕೆ ಆ ಜ್ಯೋತಿಷಿ ಹೇಳಿದ್ದಂತ, ಏನವಾ ಸಿಂಪಲ್ ಅದ, ನೀ 1ನೇ ಹುಡುಗನ ಆರಿಸ್ಕೊಂಡ್ರೆ 2ನೇ ಹುಡುಗ ಲಕ್ಕಿ, ನೀ 2ನೇ ಹುಡುಗನ ಆರಿಸ್ಕೊಂಡ್ರೆ 1ನೇ ಹುಡುಗ ಲಕ್ಕಿ ಅಂತ ಹೇಳಿದ್ರು ಅಂತ. ಹಂಗಿದ್ದಂಗೆ ನಮಗೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ರೆ ಬರೋಬ್ಬರಿ ಇರ್ತದೆ. ಅದಕ್ಕೆ ಸರಿ ಹಂಗಾರ ನೋಡಂತ ಯಾರು ಅಂತ ವಿಚಾರ ಮಾಡಿ ತಪಸ್ಸು ಮಾಡಿದ್ರು ಅವರು. ಶ್ರೀಮದ್ ಆಚಾರ್ಯರ ಪೀಠ ಇದು. ಈ ಶ್ರೀಮದಾಚಾರ್ಯರೊಳಗೆ ಕೂಡಬೇಕಾದ್ರೆ, ಈ ಪೀಠದೊಳಗೆ ಕೂಡಬೇಕಾದ್ರೆ ನಾವು ಶ್ರೀಮದಾಚಾರ್ಯರ ಒಪ್ಪಿಗೆಯನ್ನು ತಗೋಬೇಕು ಅಂತ ಯೋಚನೆಯನ್ನು ಮಾಡಿ ತಪಸ್ಸನ್ನು ಮಾಡ್ತಾರೆ. ಆಗ ಸೂಚನೆ ಆಗ್ತದೆ, ನೀನು ತಪಸ್ಸು ಮಾಡ್ತಾ ಕುಳಿತ ಸಂದರ್ಭದಲ್ಲಿ ಕುದುರೆಯನ್ನು ಏರಿ ಬರ್ತಾನ, ನದಿಗೆ ಬಾಯಿ ಹಚ್ಚಿ ನೀರು ಕುಡಿತಾನ, ಅವನಿಗೆ ನೀ ಏನೋ ಬೇಡ, ಕಿಂಪಶು ಪೂರ್ವದೇಹೆ ಅಂತಿಟ್ಟಂದು ಸಾಕು, ಅವನಿಗೆ ವೈರಾಗ್ಯ ಬರ್ತದೆ, ಅವನಿಗೆ ಆಶ್ರಮವನ್ನು ಕೊಡು ಅಂತ ಇಷ್ಟು ಸೂಚನೆ ಆಗ್ತದೆ. ಹಾದಿ ಕಾಯ್ತಾ ಕುತ್ಕೊಂಡಿರ್ತಾರೆ. ಈ ದೊಂಡೋ ರಘುನಾಥರಾಯರು ತಮ್ಮ ಸೈನಿಕರೊಂದಿಗೆ ಬಂದಿರ್ತಾರೆ, ನೀರಡಿಕೆ ಆಗ್ತದೆ. ಆವಾಗ ಏನು ಮಾಡ್ತಾರೆ ಅವರು ಅಂದ್ರೆ ಕುದುರೆನ ನೀರಾಗ ತಗೊಂಡು ಹೋಗ್ತಾರೆ. ಆ ಧೈರ್ಯ ವಿಚಾರ ಮಾಡಿರಿ, ಯಾರು ಕುದುರೆಗೆ ಕಣ್ಣು ಕಟ್ಟಲಾರ್ದ ತೊಗೊಂಡು ಹೋಗೋದಿಲ್ಲ, ಕುದುರೆಗೆ ಹಿಂಗೆ ಕಣ್ಣು ಕಟ್ತಾರೆ. ಯಾಕೆ ಕುದುರೆಗೆ ಹಿಂಗೆ ಕಣ್ಣು ಕಟ್ತಾರೆ? ಅದ್ರದ್ದು ಮನಸ್ಸು ಭಾಳ ಚಂಚಲ, ಅದಕ್ಕೆ ಕಣ್ಣಿಗೆ ಬರೀ ಇಷ್ಟ ಕಾಣಬೇಕದು, ಸೈಡ್ ಹಿಂಗೆ ಕಾಣ್ತು ಯಾಕಡೆ ತಿರುಗ್ತದೆ ಗೊತ್ತಾಗೋದಿಲ್ಲ ಅದು. ಆಮೇಲೆ ಈ ಬೇಕಾದಷ್ಟು ಲಗಾಮ್ ಹಾಕಿನಿ ಈ ಸವಾರನ ಕಣ್ಣಿಗೆ ಹತೋಟಿಗೆ ಅದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಅಷ್ಟು ಸ್ಟ್ರಾಂಗ್ ಅದು ಕುದುರೆ, ಅದಕ್ಕೆ ಹಿಂಗೆ ಕಟ್ಟಿರ್ತಾರೆ ಅದನ್ನು. ಆದರೆ ಈ ದೊಂಡೋ ರಘುನಾಥರಾಯ ನೋಡ್ರಿ ಎಷ್ಟು ಸ್ಟ್ರಾಂಗ್ ಅಂದ್ರೆ
ಕುದುರೆಗೆ ಅದು ನೀರಾಗ ಎಳೆದು ಬಿಡ್ತಾವ, ಎಲ್ಲರ ನೀರು ಕಾಣ್ತದೆ ಹಿಡಿತಂತ ತಿಳ್ಕೊಂಡೆ ಬಿಡೋದ ನೀವು ಅದನ್ನು. ಅದಕ್ಕೆ ಹಿಂಗೆ ಕಾಣಬಾರ್ದಂತ ಹಿಂಗೆ ಕಟ್ಟ್ಯಾರ ಅದನ್ನು. ಇವೇನು ಮಾಡ್ಯಾನಂದ್ರೆ ದೊಂಡ ರಘುನಾಥರಾಯ ಎಂತಹ ಶೌರ್ಯ, ಧೈರ್ಯ, ಒಂದು ಬುದ್ಧಿಯಿಂದ ಇರೋದಕ್ಕೆ ಧೈರ್ಯ ಅಂತಾರೆ. ಇದು ಶೌರ್ಯ, ಇದು ವೀರ್ಯ, ಇದು ಪರಾಕ್ರಮ. ಇದು ಆ ಕುದುರೆನ ತಗೊಂಡು ನೀರ ಇಳಿಸಿ ಎಲ್ಲಿ ತನಕ ತಗೊಂಡು ಹೋಗಿದ್ದ ಅಂದ್ರೆ ತಾನು ಬರೇ ಹಿಂಗೆ ಭಾಳ ಬಗ್ಗಿನೂ ಕುಡಿಯಂಗಿಲ್ಲ ನೀರಾಗ. ಹಿಂಗೆ ಕುದುರೆ ತಗೊಂಡು ಹೋಗಿ ಹಿಂಗೆ ಒಂದು ಆಟಗ ತಗೊಂಡು ಹಿಂಗೆ ಎತ್ಕೊಂಡು ಹಿಂಗೆ ಕುಡಿಯೋದಲ್ಲ. ಅರ್ಥ ಆಯ್ತಾ ಇಲ್ಲ? ತನ್ನ ಬಾಯಿಗೆ ನೇರ ನದಿ ಸಿಗಬೇಕ. ಅಲ್ಲಿ ತನಕ ಕುದುರೆ ಹಿಂಗೆ ತಗೊಂಡು ಹೋಗಿ ಅಲ್ಲಿ ಹಿಂಗ ಅಂತ ಕುಡಿದು ಬರ. ಈ ಲೆಕ್ಕದೊಳಗೆ ಹೊಂಟದ್ದನ್ನು ಅಕ್ಷೋಭ್ಯ ತೀರ್ಥರು ನೋಡಿದ್ರು, ಕರೆಕ್ಟ್ ಸೂಚನೆ ಮಾಡ್ಯಾರ ಆಚಾರ್ಯರು. ಇವರೇ ವ್ಯಕ್ತಿ ಅಂದರು. ಅಲ್ಲೇ ನಿಂತಂದ್ರು, ಇವ್ ಬಾಯಿ ಹಚ್ಚಾನ ಹಿಂಗ, ಅದು ಬಾಯಿ ಹಂಚಲಾತೀನ್ರಿ ಅನ್ಬೇಡ್ರಿ. ಮತ್ತೆ ಹಿಂಗೆ ನದಿ ಬಾಯಿ ಹಚ್ಚಾನ ಹಿಂಗ ಕಿಂ ಪಶು ಪೂರ್ವದೇಹೇ ಅಂತ ಒದರಿದ್ರು ದಂಡ್ಯಾಗ ಕುತ್ಕೊಂಡವರು ಅಕ್ಷೋಭ್ಯ ತೀರ್ಥರು. ಏನೋ ಶಬ್ದ ಕೇಳ್ತಲ್ಲ ಅಂತ ಹಿಂಗೆ ಹೊಳ್ಳಿದ್ರು. ಮತ್ತಂದ್ರು ಕಿಂ ಪಶು ಪೂರ್ವದೇಹೇ ಅಂದರು. ಕುದುರೆ ಹಿಂಗೆ ತೊಗೊಂಡು ಬಂದ. ತಪ್ಪಾಯ್ತು ಸ್ವಾಮಿ, ನನಗೆ ಆಶ್ರಮ ಕೊಡ್ರಿ ಅಂದ್ಬಿಟ್ರು. ಏನು ಶಬ್ದದ ಅರ್ಥ ಭಾಳ ಏನಿದ್ದಿದ್ದಿಲ್ಲ. ಅದು ಶಬ್ದದ ಅರ್ಥ ಏನು ಗೊತ್ತೇನ್ರಿ? ಏನು ಹೋದ ಜನ್ಮದ ಪಶು ಆಗಿದ್ದೇನೆ ನೀನು ಅಂತ, ಪ್ರಾಣಿ ಆಗಿದ್ದೇನೆ ನೀನು, ಪ್ರಾಣಿಗತೆ ನೀರು ಕುಡಿತೀಯಲ್ಲ ಅಂತ, ಇಷ್ಟ ಅರ್ಥ ಅದು ಅನ್ನಿಸ್ಬಿಡುತ್ತೆ ಅವ್ರಿಗೆ. ಸಾಕು ಈ ಭೋಗ ಇದು ತೊಗೊಂಡು ಏನು ಮಾಡ್ಬೇಕಿದ್ರೆ ಅನ್ನಿಸ್ಬಿಡುತ್ತೆ ಅವ್ರಿಗೆ. ನೋಡ್ರಿ, ಒಂದು ಮಾತು ಎಷ್ಟು ಪರಿಣಾಮ ಕೊಡುತ್ತೆ ಮಹನೀಯರಿಗೆ. ನಮ್ಮ ಮನ್ಯಾಗ ನಮ್ಮಪ್ಪ ಈಗೂ ದಿನ ಬೈತಾನ ಅಂದರು. ನಮ್ಮಪ್ಪ ಬೈಯೋ ದೂರ ಉಳಿತೀರಿ, ಹೆಂಡತಿ ಕಡೆನೂ ದಿನ ಬೈಸಿದ್ದೇನೆ, ಹೆಂಡತಿ ಕಡೆನೂ ಹೋಗ್ತೀವಿ, ಮಕ್ಕಳ ಕಡೆ ಬೈಸ್ಕೊಳಗತ್ತೀನಿ. ಇಷ್ಟಾದರೂ ಮತ್ತೆ ಇಲ್ಲಿಂದ ಈಗ ಉಪನ್ಯಾಸ ಮುಗಿಸಿ ದಕ್ಷಿಣ ಒಯ್ದು ಮತ್ತೆ ಹೆಂಡತಿ ಕೈಯಾಗ ಕೈಯಾಗ ಕೊಡುದು ಅಂದ್ರೆ ವೈರಾಗ್ಯ ಬರಲಿಲ್ಲ. ಹೌದಲ್ಲ? ಭಾಳ ಅಂದ್ರೆ ಮನುಷ್ಯ ಹೆಂಗೆ ಮಾಡ್ತಾನೆ ರೀ, ಮನ್ಯಾಗ ಸ್ವಲ್ಪ ಜಗಳ ಆಯ್ತು ಅಂದ್ರೆ ಒಂದು ಅರ್ಧ ತಾಸು ತ್ರಾಸ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಉದ್ಯಾನವನದಾಗ ಕುತ್ಕೊಂಡು ಇದ್ದೆ. ಎಷ್ಟಂದ್ರು ಪಾಪ ನನ್ನ ಹೆಂಡತಿ ಅಲ್ಲ, ಜೀವನ ಮಾಡ್ಯಾಳ ಇಷ್ಟು ವರ್ಷ, ಪಾಪ ಇರ್ಲಿ ಬಿಡು ಹೋಗೋಣ ಅಂತ ಹೋಗ್ಬಿಡ್ತೀವಿ. ಎಷ್ಟಂದ್ರೆ ನಮ್ಮ ಕೂಸ ಇಲ್ಲ ಪಾಪ, ನಮ್ಮ ಮಗನ ಅಲ್ಲವ, ನಾನು ಸಂಸ್ಕಾರ ಕೊಟ್ಟದ್ದು ತಪ್ಪಾಗಿರ್ಬೇಕು. ಹಿಂಗೆ ನಾನ ಬೈಕೊಂಡು ಮತ್ತೆ ಹೊಳ್ಳಿ ಮನೆಗೆ ಬರ್ತೇನೆ ಹೊರತು ಸ್ವಾಮಿ ಮಠದಾಗ ಇದ್ದು ಬಿಡ್ತೇನೆ ರೀ ನಾ ಅಂತ ಯಾರ್ಯಾರು ಅನ್ನೋದಿಲ್ಲ. ಹೌದಲ್ಲ? ಮಠದಾಗ ಇರ್ತೀವಿ ಅಂತಂದ್ರು ನಿರ್ಧಾರ ತೊಗೊಂಡ್ರು ಸಹಿತ ಮತ್ತು ಪ್ರಾಪರ್ಟಿ ಮಕ್ಕಳಿಗೆ ಹಂಚಿ ಕೊಟ್ಟ ಮಟ್ಟಕ್ಕೆ ಹೋಗ್ತೀವಿ. ಕೆಲವೊಂದು ಹಿಂಗಿರ್ತಾವೆ. ಈ ಚಾತುರ್ಮಾಸದಾಗ ಈ ಸೇವಾದಾಗ ಅಡ್ಡಾಡೋ ಮುಂದೆ ನನಗೆ ಭಾಳ ಎಕ್ಸ್ಪೀರಿಯನ್ಸ್ ಬಂದು ಕೆಲವೊಂದು ಆಚಾರ ಸ್ವಲ್ಪ ನಮ್ಮ ಮನೆಯಾಗಿನ ಸಾಮಾನು ಅವ್ರಿಗೆ ಮಠಕ್ಕೆ ಹೋಯ್ತಿರೋಣ ಅಂದ್ರೆ ಇವ್ರ ಮನ್ಯಾಗ ಬ್ಯಾಡಾಗಿದ್ದು ಮಠಕ್ಕೆ ಹೋಗ್ಬೇಕು. ಮಠಕ್ಕೆ ಅಂತಂದ್ರೆ ಹೆಂಗಂದ್ರೆ ಗೌರವದಿಂದ ಕೊಡೋ ಇರ್ತಾವ, ಭಕ್ತಿ ಶ್ರದ್ಧಾಪೂರ್ವಕವಾಗಿ ಕೊಡೋದು ಇರ್ತದೆ ಹೊರತು ನಮಗೆ ಬೇಡಾಗಿದ್ದು ಮುಡ್ಕಾ ಬಜಾರಿಗೆ ಕೊಡ್ಲಿಕ್ಕೆ ಮನಸ್ಸು ಬರ್ತಿರಲಿಲ್ಲ. ಅವ್ರು ಒಬ್ರು ಹಂಗೆ ಬಿಟ್ರೆ ಆಚಾರ್ಯ ಏನ್ರಿ ನಾವು ಕಟ್ಪಟ್ಟು ತೊಗೊಂಡಿದ್ದದ್ರಿ, ಇದು ಮುಡ್ಕಾ ಬಜಾರ್ಗೆ ಹಾಕ್ಲಿಕ್ಕೆ ಮನಸ್ಸು ಬರುವಲ್ದು ನಮಗೆ, ಆ ಕಾಟಿನ ಕಾಲ ಮುರಿದ, ಅದಕ್ಕೆ ಮಠದಾಗ ಯಾರಿಗಾರು ಉಪಯೋಗ ಆಗ್ತದೆ ನೋಡ್ರಿ ಅಂತ. ಹಂಗೆಲ್ಲ ಮಾಡಬಾರ್ದ್ರಿ ಅಂತ ತಿಳುವಳಿಕೆ ಹೇಳಿದೆ ನಾನು. ಕೊಡಿಸ್ತಿದ್ರೆ ಹೊಸದು ಕೊಡಿಸ್ಬೇಕು, ಇಲ್ಲಂದ್ರೆ ಸುಮ್ಮನೆ ಇರ್ಬೇಕು. ಅದು ಮುಡ್ಕಾಕ್ ಹಾಕ್ರಿ, ಅದು ಏನು ರೊಕ್ಕ ಬರ್ತದೆ ನೀವು ತೊಗೊಳಿಕ್ಕೆ ಮನಸ್ಸು ಬರಲಿಲ್ಲ ಅಂದ್ರೆ ಅದರದ್ದೇ ರೊಕ್ಕ ತೊಗೊಂಡು ಮಠಕ್ಕೆ ಕೊಡ್ರಿ. ಅದೆಲ್ಲ ಬಿಟ್ಟು ಅಥವಾ ರಿಪೇರಿ ಮಾಡಿ ಚಂದ ಮಾಡಿ ಸರಿ ಕೊಡ್ರಿ. ಅದೆಲ್ಲ ಬಿಟ್ಟಿದ್ದು ಹಿಂಗಿದ್ದು ಹಿಂಗೆ ತೊಗೊಂಡು ಹೋಗ್ರಿ. ನೀವೇನೋ ಪ್ರೀತಿ ಅದ ಅಂತಂದ್ರೆ ಈ ಪ್ರೀತಿ ಮಠದಾಗಿದ್ದವ್ರಿಗೆ ಯಾಕೆ ಬರ್ಬೇಕ್ರಿ? ನಿಮ್ಮ ಮಾವ ಕೊಟ್ಟಾನೋ ನಿಮ್ಮ ಅತ್ತಿ ಕೊಟ್ಟಾಳೋ ಅದೆಲ್ಲ ಸರಿ, ನಿಮಗೆ ಪ್ರೀತಿ. ಮಠದವ್ರಿಗೆ ಯಾ ಮಾವ ಯಾ ಹತ್ತಿದಾರೆ ಅವ್ರಿಗೆ. ಹೌದಲ್ಲ? ಅಂದ್ರೆ ಇರಲಿ. ತಾತ್ಪರ್ಯ ಏನು ಅಂದ್ರೆ ಟೀಕಾಕೃತ ಪಾದರ ಅಂತಾರೆ ಜಯತೀರ್ಥರು, ಆಗಬೇಕು ಸ್ವಾಮಿ ಬೇಡ, ಯಾವುದು ಇದನ್ನು ತೊಗೊಂಡು ಏನು ಮಾಡಬೇಕಾಗಿದೆ ನಾನು, ನನಗೆ ನೀವು ದಯವಿಟ್ಟು ಸನ್ಯಾಸವನ್ನು ಕೊಡ್ರಿ ಅಂತ ಕೇಳಿದರು. ಅಕ್ಷೋಭ್ಯ ತೀರ್ಥರಂದರು, ಈಗ ಆಶ್ರಮ ಕೊಡೋದು ಬೇಡ, ಸ್ವಲ್ಪ ನಿಮ್ಮ ಮನೆಯಾಗಿನವ್ರದ್ದೆಲ್ಲರದು ಅನುಮತಿ ಬೇಕಾಗ್ತದೆ, ಬೇಡ ಸ್ವಲ್ಪ ತಡಿಯೋಣಂತ, ಒಮ್ಮೆ ಆಶ್ರಮ ಕೊಡೋದಲ್ಲ ಹಂಗೆ ಅಂತ ಗೊತ್ತಿತ್ತು. ಇವರಿಗೆ ಕೊಡೋದು ಅಂತ ಫಿಕ್ಸ್ ಇತ್ತು ಅವರಿಗೆ. ಆದರೂ ಒಂದು ನಿಯಮ ಅಂತ ಇರ್ತದೆ, ಹಂಗೆ ಇರೋಂಗಿಲ್ಲ. ಒಂದು ಕುಟುಂಬ ಅಂತ ಇರ್ತದ ಮೇಲೆ ಎಲ್ಲರೂ ಅನುಮತಿ ತೊಗೋಬೇಕಾಗ್ತದೆ, ಹಂಗೆ ಇರೋದಿಲ್ಲ. ಒಬ್ಬ ಬ್ರಾಹ್ಮಣ ಊಟಕ್ಕೆ ಕರಿಬೇಕಾದ್ರೆ ಹಿಂತಿನ ಮಕ್ಕಳನ್ನೆಲ್ಲ ಕೇಳ್ತಿರ್ತೀವಿ, ಆಶ್ರಮನ ಕೊಡ್ಬೇಕು ಅಂತ ಸುಮ್ಮನೆ ಏನದು ಇರೋದಿಲ್ಲ. ಸರಿ ಆಗಲಿ ಹಂಗಾರ ಅಂತ ಸುಮ್ಮನೆ ಇದ್ರು. ಇವರಲ್ಲೇ ಸ್ವಾಮಿಗಳ ಹತ್ರ ಇದ್ರು, ಅಕ್ಷೋಭ್ಯ ತೀರ್ಥರ ಹತ್ರ ಇದ್ದರು. ತಂದೆಗೆ ಸಿಟ್ಟು ಬಂತು. ಏನೋ 2 ಮದುವೆ ಆಗಿದ್ವು, ಇಲ್ಲಂತೇನಿಲ್ಲ. ಏನು ಅನ್ಕೊಂಡ್ಬಿಟ್ರಿ ಇವರು, ಒಂದನೇ ಹೆಂಡತಿ ಕೂಡ ಯಾಕೋ ಸೆಟ್ ಆಗಿರಲಿಕ್ಕಿಲ್ಲ, ಅದಕ್ಕೆ 2ನೇ ಹೆಂಡತಿ ಕೂಡ ಭುವನೇಶ್ವರ ಶಾಂತಿ ಮಾಡಿಸ್ಬಿಟ್ರೆ ಸರಿ ಹೋಗ್ತದೆ, ಹಂಗಾರೆ ಅವರು ಸರಿ ಹೋಗ್ತಾರಂತ ಹಿಂಗೆ ಅಂದ್ಕೊಂಡು ಪಾಪ 2ನೇ ಹೆಂಡತಿ ಕೂಡ ಈ ದೊಂಡೋ ರಘುನಾಥರಾಯರನ್ನು ಮನೆಯೊಳಗೆ ಕಳಿಸಿದರು. ನೀವು ಜೀವನ ಮಾಡ್ಕೊಂಡಿರ್ರಿ ಅಂತ. ಇವ್ರು ಹೇಳಿದರು ಜಯತೀರ್ಥರು, ಬೇಡ ನನಗೆ ವೈರಾಗ್ಯ ಬಂದದ, ನನಗೆ ಈ ಸಂಸಾರ ಬೇಡ ಅಂತ ಹೇಳಿದರು. ಕೇಳಲಿಲ್ಲ. ಹೊಸ ಏನೋ ಹಂಗೆ ಸೆಟ್ ಆಗಲಿಲ್ಲ ಅಂದ್ರೆ ಹಿಂಗೆ ಭಾವನೆ ಬಂದಿರ್ತಾವ ಅಂತ ಹಿಂಗೊಂದೇನೋ ಅಂದ್ಕೊಂಡ್ರು. ಆ ಹೆಣ್ಣು ಮಗಳು ರಾತ್ರಿ ಗಂಡನ ಮನೆಗೆ ಹೋಗಬೇಕು ಅಂತ ಗಂಡನ ಕೋಣೆಗೆ ಹೋಗುವಾಗ
ಅಲ್ಲಿ ಅವಳು ನೋಡಿದ ದೃಶ್ಯ ಭಯಾನಕವಾಗಿತ್ತು. ಅಲ್ಲಿ ಈ ಧೋಂಡೋ ರಘುನಾಥರಾಯರು ಕೂತಿರಲಿಲ್ಲ, ದೊಡ್ಡದಾದ ಸರ್ಪ ಕೂತಿತ್ತು. ಆಕೆ ನೋಡಿ ಗಾಬರಿ ಆದ್ಲು. ಅಯ್ಯೋ, ವ್ಯಕ್ತಿ ಅಲ್ಲ ಅದು, ಸರ್ಪ ಅಂತ. ಅಪ್ಪನಿಗೂ ಗಾಬರಿ ಆಯ್ತು, ಮಾವನಿಗೆ ಗಾಬರಿ ಆಯ್ತು, ಎಲ್ಲರೂ ಓಡಿ ಬಂದರು. ಅಲ್ಲ, ನಾವು ಧೋಂಡೋ ರಘುನಾಥರಾಯರನ್ನು ಕಳಿಸೀವಿ. ಧೋಂಡೋ ರಘುನಾಥರಾಯರ ಮೇಲೆ ದೊಡ್ಡದಾದ ಸರ್ಪ ಕೂತ್ಕೊಂಡಿತ್ತು, ಸರಿವಲ್ತು, ವಿಸಿಯಾಡುವಲ್ತು. ಪ್ರಾರ್ಥನೆ ಮಾಡಿದರು, ಇಲ್ಲ, ನಿಮ್ಮನ್ನು ನಾವು ಸನ್ಯಾಸಕ್ಕೆ ಕಳಿಸ್ತೀವಿ ಅಂತ ಪ್ರಾರ್ಥನೆಯನ್ನು ಮಾಡಿದರು. ಸರ್ಪ ಇಳಿತು, ಧೋಂಡೋ ರಘುನಾಥರಾಯರು ಬಂದರು. ಅದನ್ನೇ ಹಾಡಿನೊಳಗೆ ಶೇಷನೇ ನಿನ್ನೊಳಗೆ ನಿಂತಿರಲು ಅಂತ ಹಾಡನ್ನು ಹೇಳಿದ್ದು. ಸರಿ, ಅಂತೂ ಮತ್ತೆ ಅಕ್ಷೋಭ್ಯ ತೀರ್ಥರಿಗೆ ತಂದು ಒಪ್ಪಿಸಿದರು. ಅಕ್ಷೋಭ್ಯ ತೀರ್ಥರು ಆಯಿತು ಅಂತ ಆಶ್ರಮ ಕೊಟ್ಟು ಅವರಿಗೆ ಜಯತೀರ್ಥರು ಅಂತ ನಾಮಕರಣವನ್ನು ಮಾಡಿದರು. ಮುಂದೆ ಜಯತೀರ್ಥರು ದೇಶ ಸಂಚಾರವನ್ನೆಲ್ಲ ಮಾಡಿದರು. ಅಹಮದಾಬಾದಕ್ಕೆ ಹೋಗ್ಯಾರ, ಬೇಕಾದ ಕಡೆಗೆ ಹೋಗ್ಯಾರ, ಎಲ್ಲ ಮತಗಳ ವಿಮರ್ಶೆಯನ್ನು ಮಾಡಿದರು. ಆದರೆ ಅವರ ಅದೇ ಹೇಳಿದ್ದಲ್ಲ, ಕೇವಲ ಮಾಧ್ವರಿಗೆ ಅಂದರೆ ಮಾಧ್ವ ವಾಂಗ್ಮಯಕ್ಕೆ ಇವರ ಕೊಡುಗೆ ಅಲ್ಲ, ಜಗತ್ತಿಗೆ ಇವರ ಕೊಡುಗೆ ಅಂತ ಅದಕ್ಕೆ ಒಂದೇ ಶಬ್ದ ಆಡಿದ್ದು ನಾನು. ಇಡೀ ವಾಂಗ್ಮಯ ಪ್ರಪಂಚಕ್ಕೆ ಟೀಕಾಕೃತ್ಪಾದರ ಕೊಡುಗೆ ಅಂತ ಹೇಳಲಿಕ್ಕೇ ಆ ಮಾತು ಹೇಳಿದ್ದೆ ಈ ಕಾರಣಕ್ಕೆ. ಆ ವಿಷಯವನ್ನು ಈಗ ವಿಸ್ತಾರ ಮಾಡಿ ಹೇಳ್ತೇನೆ ನಾನು. ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ವಿಸ್ತಾರ ಮಾಡಬೇಕಾಗಿರ್ತಕ್ಕಂತಹ ಗುರುತರವಾದ ಹೊಣೆ ಇದಂತೂ ಸತ್ಯನೇ, ಇಲ್ಲಂತಲ್ಲ. ಆಶ್ರಮಕ್ಕೆ ಬಂದ ಮೇಲೆ ಅಕ್ಷೋಭ್ಯ ತೀರ್ಥರು ಮಳಖೇಡದೊಳಗೆ ಇವತ್ತೇನು ನಾವು ನೋಡ್ತೀವಿ, ಅಲ್ಲೇ ಗುಹೆಯಲ್ಲಿ ವೃಂದಾವನ ಪ್ರವೇಶವನ್ನು ಮಾಡಿದರು. ಇವರು ತಮ್ಮ ಗುರುಗಳ ಬೃಂದಾವನ ಎಲ್ಲದ ಅದರ ಹತ್ತಿರನೇ ಇರುವ ಯರಗೊಳ ಕ್ಷೇತ್ರದಲ್ಲಿ ಹೋಗಿ ಗುಹಾದೊಳಗೇ ಉಳಿದ್ರು. ಗುಹಾದೊಳಗೆ ಕೂತ್ಕೊಂಡು ಗ್ರಂಥಗಳನ್ನು ಬರೆದರು. ಆ ಗುಹಾ ಇವತ್ತಿಗೂ ಹೋಗಲಿಕ್ಕೆ ಹೆದರಿಕೆ ಬರ್ತದೆ. ಯಾವಾಗ ಹಾವು ಇರ್ತಾವ, ಚೋಳಿ ಇರ್ತಾವ, ಹಾವರಾಣಿ ಅಂತೂ ಕನಕಾಪುಡಿ ಇವೆಲ್ಲ ಹೆಂಗಿರ್ತಾವಂತ ಗೊತ್ತಿರೋದಿಲ್ಲ. ಭಯಾನಕನೇ ಅದು. ಇಲ್ಲಂತ ಈಗಿಷ್ಟು ಡೆವಲಪ್ ಆದ್ರೂ ಸಹಿತ ಹಂಗದ. ಅಂತಹ ಯರಗೊಳ ಗುಹಾದಲ್ಲಿ ವಾಸ. ದಿನಾ ಊಟ ಏನು ಗೊತ್ತೇನ್ರಿ, ಜಯತೀರ್ಥರ ಊಟದ ಕ್ರಮ ಹೆಂಗಿತ್ತು ಅಂದ್ರೆ, ಎತ್ತಿಗೆ ಜ್ವಾಳ ತಿನ್ನಿಸ್ತಿದ್ರು. ಆ ಜ್ವಾಳ ಹೇವಿ ತಿನ್ನಿಸೋದು ಜ್ವಾಳ. ಅದಕ್ಕೆ ಯಾವುದು ಡೈಜೆಷನ್ ಆಗಂಗಿಲ್ಲ, ಯಾವುದು ಪಚನ ಆಗಂಗಿಲ್ಲ. ಅದು ಸಗಣಿ ಒಳಗೆ ಬೀಳ್ತಿತ್ತು ಜ್ವಾಳ. ಸಗಣಿ ಒಳಗೆ ಬಿದ್ದ ಜ್ವಾಳ ತಗೊಂಡು ಆರಿಸಿ ಅದನ್ನು ತೊಳೆದು ನುಚ್ಚು ಮಾಡಿ ಆ ನುಚ್ಚು ತಿಂತಿದ್ರು ಅಥವಾ ಭಕ್ರಿ ತಿಂತಿದ್ರು ಟೀಕಾರಾಯರು. ಇದು ಅವರ ಆಹಾರದ ಪದ್ಧತಿ. ವೈರಾಗ್ಯ ವಿಚಾರ ಮಾಡ್ರಿ ಹೆಂಗಿತ್ತು ಅಂತ. ಇಷ್ಟು ವೈರಾಗ್ಯ ಯಾರಿಗದ? ಇವತ್ತಿಗೂ ನಮ್ಮ ಸ್ವಾಮಿಗಳನ್ನು ನಾವು ಕಾಣ್ತೀವಿ. ಕೆಂಪಕ್ಕಿ ಅನ್ನ ಉಣ್ತಾರೆ, ಸೈಲ್ದಾಣ ಉಪ್ಪು ಹಾಕಿದ್ದು ಪಲ್ಯ ಇರ್ತದೆ. ನಿಮ್ಮ ಉಪ್ಪು ಖಾರ ಹುಳಿ ಒಗ್ಗರಣೆ ಇರೋದಿಲ್ಲ, ದ್ವಾಸಿ ಇಡ್ಲಿ ಇಂಥವು ಇರೋದಿಲ್ಲ, ಚಪಾತಿಯೋ ಭಕ್ರಿಯೋ ಹಿಂಗೇನೋ ಇರ್ತದೆ. ಅದು ಗಂಡಸರು ಮಾಡಿದ್ದ ಅಡಿಗೆ. ಆ ಗಂಡಸಿಗೆ ಎಷ್ಟು ಭಕ್ರಿ ಬಡಿಲಿಕ್ಕೆ ಬರ್ತದೆ ಯೋಚನೆ ಮಾಡಿರಿ. ಆ ಗಂಡಸು ಎಷ್ಟು ಚಂದ ಚಪಾತಿ ಮಾಡಿರ್ತಾನೆ ಅನ್ನೋದನ್ನು ಯೋಚನೆ ಮಾಡಿರಿ. ಅಷ್ಟು ದೇಶದ ಅಷ್ಟು ನಕ್ಷೆಗಳು ಬಂದಿರ್ತಾವೆ ಆ ಚಪಾತಿ ಒಳಗೆ. ಅದನ್ನು ತಿನ್ನಬೇಕು, ಬೇರೆ ಯಾವುದೂ ಇಲ್ಲ. ಅಂದ್ರೆ ಈ ವೈರಾಗ್ಯ ಸಾಮಾನ್ಯ ಅಲ್ಲ. ಚಾತುರ್ಮಾಸ ಸೂರ್ಯಾಗ 5-6 ದಿವಸ ಆಗಿಲ್ಲ, ಯಾವಾಗ ಮುಗಿದಿತ್ತು ಅಂತ ಲೆಕ್ಕ ಸ್ಟಾರ್ಟ್ ಆಗ್ಲಿಕ್ಕೆ ಅತ್ತಿಗೆ ಅಲ್ಲ. ಅಂದ್ರೆ ಅಷ್ಟು ತ್ರಾಸ ಆಗ್ತದೆ ಮನುಷ್ಯಾಗ ಆಹಾರದ ಕಂಟ್ರೋಲ್ ಮಾಡ್ಕೊಳ್ಳೋದು. ಎಲ್ಲನೂ ಕಂಟ್ರೋಲ್ ಮಾಡ್ಕೊಬೋದ್ರೆ ನಾಲ್ಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಏನದು ಬಹಳ ಕಷ್ಟ ಅದ. ಮಾತು ಆಡ್ಲಾರ್ದಂಗೆ ಇರ್ಬೋದು, ನಾಲ್ಗೆ ರಸಾಸ್ವಾದನೆ ಮಾಡೋದೇನದಲ್ಲ ಅದನ್ನು ಕಂಟ್ರೋಲ್ ಮಾಡೋದು ಮಾತ್ರ ಬಹಳ ಕಷ್ಟ ಅದ. ಯಾರಿಗಾದ್ರೂ ಕೊಟ್ಟದ ಆಚಾರ ಮೊನ್ನೆ ಹೇಳ್ತಿದ್ರು ಒಬ್ರು, ನಾವು ಚಾತುರ್ಮಾಸ್ಯ ವ್ರತ ಬಿಡೋದಿಲ್ಲ ರೀ, ಅದರ 3 ಟೈಮ್ ಕಾಫಿ ಮಾತ್ರ ತೊಗೊಳತ್ತೇನೆ ರೀ ಆಚಾರ. ಇರಲಿ ಪಾಪ, ಆದ್ರೆ ಕಾಫಿ ತೊಗೊಂಡಾದ್ರೂ ವ್ರತ ಮಾಡ್ಬೇಕಂತದ ಇಲ್ಲ. ಸಾಕು, ಅದನ್ನು ಮೆಚ್ಚೋಣಂತ. ಅದು ದೇವರು ಅವ್ರಿಗೆ ಬುದ್ಧಿ ಕೊಡ್ತಾನೆ, ಮುಂದೆ ಕಾಫಿ ಬಿಡ್ತಾರೆ. ಅಂದ್ರೆ ನಾಲಿಗೆಯ ಚಾಪಲ್ಯ ಹೆಂಗಿರ್ತದ ಅಂದ್ರೆ, ಕೆಲವ್ರು ಹೇಳ್ತಿರ್ತಾರೆ ಇಲ್ಲ ನಾ ಬೇರೆ ಏನೂ ತೊಗೊಳೋದಿಲ್ರಿ, ಅದ್ರ ಅಟ್ಟ ಸುಮ್ಮನೆ ಅದೊಂದು ಸೌತಿಕಾಯಿ ಒಂದು ತೊಗೋತೇನೆ ರೀ, ಯಾಕಂದ್ರೆ ಸರಿ ಇರಲಿ ಇದಕ್ಕಂತೇಳಿ. ಬಾಳೆಹಣ್ಣು ಒಂದು ಅದನ್ನೊಂದು ಬಿಡುದಿಲ್ಲ ರೀ ಆಚಾರ, ಯಾಕಂದ್ರೆ ಇದು ಹೀಟ್ ಆಗ್ತದೆ, ಸರಿ ಆಗೋದಿಲ್ಲ, ಅದಕ್ಕೊಂದು ಬಾಳೆಹಣ್ಣು ತಿನ್ನಿ ಅಂದ್ರೆ ಸುವ್ಯವಸ್ಥಿತ ಹೋಗ್ತಿರ್ತದೆ ಅಂತ. ಹಿಂಗೆ ಒಂದು ಏನೇನೋ ಯಾವುದಕ್ಕೋ ಒಂದು ಎಡಿಕ್ಟ್ ಆಗಿರ್ತದೆ ಜನ. ನಾಲ್ಗೆ ಚಾಪಲ್ಯ ಒಂದು ಈ ಆಹಾರ ತೊಗೊಂಡ್ರೆ ನಂದು ಪದ್ಧತಿ ಸರಿ ಇರ್ತದ ಅಂತ ತಿಳ್ಕೊಂಡದ್ದು ಭ್ರಮ ಒಂದು. ಇವೆಲ್ಲದ್ರೊಳಗೆ ಏನು ಅದು ಮನಸ್ಸಿನಾಗ ಕೂತು ಬಿಟ್ಟಿರ್ತದಲ್ರಿ. ನೀವು ಅದನ್ನು ಬಾಳೆಹಣ್ಣು ತಿಂದ್ರನ ಸರಿ ಅನ್ನಿಸ್ತದೆ, ಇಲ್ಲಂದ್ರೆ ನಿಮಗೆ ಅದು ಹಂಗೇನು ಇರೋದಿಲ್ಲ. ಅದು ನಿಮ್ಮ ಮನಸ್ಸಿಗೆ ನೀವು ಸಂಸ್ಕಾರ ಕೊಟ್ಟಿರಂಗೆ ಅದನ್ನು ಬಾಳೆಹಣ್ಣು ತಿಂದೆ ನಂಗೆ ಆರಾಮಾತು, ಮಾವಿನ ಹಣ್ಣು ತಿಂದೆ ನಂಗೆ ಆರಾಮಾತು ಅಂತ ನೀವು ಅದನ್ನು ಅನ್ಕೊಂಡ್ಬಿಟ್ರಿ. ನೀವು ಮನಸ್ಸಿನಾಗ ಅದನ್ನು ಅನ್ಕೊಂಡದ್ದು ಏನಾಗಿದೆ, ಅದು ಸಂಸ್ಕಾರ ರೂಪದಾಗ ಕುತ್ಕೊಂಡ್ಬಿಟ್ಟದ. ನೀವು ಅದರ ಆಲೋಚನೆ ಮಾಡಿದ್ದಿಲ್ಲ ಅಂದ್ರೂ ಡಾಕ್ಟ್ರಿಗೆ ಅದಕ್ಕಿಂತ ಚಲೋ ಗುಳಿಗೆ ಕೊಟ್ಟಿದ್ರು ಆ ಡಾಕ್ಟರ್ ಕ್ವಾಟ್ರನ ಬರಾಬರಿ ನಿಮಗೆ ಅಂತ ಅನ್ನಿಸ್ತಿರ್ತದಿಲ್ಲ. ಅದು ಹಂಗದು ಮಾನಸಿಕ ಭಾಳ ಇರ್ತಾವೆ ಯಾವಾಗಲೂ. ಅದರಿಂದಲೇ ಗುಣ ಮಾಡೋದು ಇರ್ತದೆ, ಮಾನಸಿಕವಾಗಿಯೇ ಇರುವುದು.
ಆ ನಿಟ್ಟಿನೊಳಗೆ ನಾವು ಎಲ್ಲ ನಮ್ಮ ದೋಷಗಳನ್ನು ಹೆಚ್ಚೆಚ್ಚು ಮಾಡ್ಕೋತಿರ್ತೀವಿ. ಆಹಾರವನ್ನು ಯಾವುದನ್ನೂ ಯೋಚನೆ ಮಾಡಲಾರ್ದೆ ನಿತ್ಯ ನುಚ್ಚು ತಿಂದು ಇರಬೇಕಾದ್ರೆ, ನಿತ್ಯ ಬಕ್ರಿ ತಿಂದಿರಬೇಕಾದ್ರೆ ಯೋಚನೆ ಮಾಡಿರಿ. ನಾವು ಇವತ್ತಿಷ್ಟೆಲ್ಲ ತಿಂದು ಆ್ಯಕ್ಟಿವ್ ಇಲ್ಲ, ನಮ್ಮ ಸ್ವಾಮಿಗಳು ಎಷ್ಟು ಆ್ಯಕ್ಟಿವ್ ಇದ್ದಾರೆ ವಿಚಾರ ಮಾಡಿರಿ. 36,000 ಜನ ಬರೀ ಏಕಾದಶಿ ಮುದ್ರೆ ಆಗ್ಯದ, ದ್ವಾದಶಿ ಬೇರೆ ಅದ, ತ್ರಯೋದಶಿ ಬೇರೆ ಅದ. ಹೌದಾ? ಇಷ್ಟೆಲ್ಲ ಮುದ್ರಾ ಕೊಟ್ಟ ಮೇಲೆ ಏನು ಭಕ್ಷಂಗ್ ಏನು ಬೇಕಾದೇವತ್ತೆ ಇಡ್ಲಿ ದೋಸೆ ಮಾಡಿಬಿಡುವ ಮಾರ, ಹೋಗ್ಲಿ ಬಿಡು, ಬದ್ನಿಕಾಯಿ ಪಲ್ಯ ಅಂತ ಇಂಥ ಹೊಡೆದು ಬಿಡು. ಬದ್ನಿಕಾಯಿ ಅಂತೂ ಕಣ್ಣು ಎತ್ತು ನೋಡಿದ್ರೆ ಬದ್ನಿಕಾಯಿ ನಾವು ತಿಂದೀವಿ ಅಂದ್ರೆ ಮುದ್ರಾ ಕೊಡ್ತಾರೆ. ಮತ್ತೊಂದು ಅಕಸ್ಮಾತ್ ನಾವು ಬದ್ನಿಕಾಯಿ ತಿಂದೀವಿ ಅಂದ್ರೆ ಮಡಿ ಬರಬೇಡ ದೂರ ಸರಿ ಅಂತಾರೆ. ನನ್ನ ಹತ್ರ ಬರಬೇಡ ದೂರ ಸರಿಯಲ್ಲೇ ಮುದ್ರಾ ಕೊಡ್ತೀನಿ, ಆಮೇಲೆ ಒಳಗೆ ಬಾ ಅಂತಾರೆ. ಒಳಗೆ ಬಂದ್ರೆ ಮುಟ್ಸೋದಿಲ್ಲ. ಅರ್ಥ ಆಯ್ತಾ? ಇಷ್ಟರ ಮಟ್ಟಿಗೆ ರೀತಿ ನೀತಿಗಳನ್ನು ಪಾಲನೆ ಮಾಡಿದವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ. ನಾವೆಲ್ಲ ಭೋಗ ಮಾಡಿದ್ರು ಇಲ್ಲ ಅಂದ್ರೆ ಮಾನಸಿಕವಾಗಿ ಅವರ ಗಟ್ಟಿತನ ಆ ನಿಟ್ಟಿನೊಳಗೆ ಟೀಕಾಕೃತ್ಪಾದ. ನಿಮಗೆ ಆ ಎಕ್ಸಾಂಪಲ್ ಗೊತ್ತಾಗ್ಲಿಕ್ಕೆ ನಮ್ಮ ಸ್ವಾಮಿಗಳ ಉದಾಹರಣೆಯನ್ನು ಕೊಟ್ಟೆ ಅಷ್ಟೇ. ಅರ್ಥ ಆಯ್ತಾ? ಇನ್ನು ಟೀಕಾಕೃತ್ಪಾದರು ಬರೇ ಅಷ್ಟರೊಳಗೆ ಇದ್ದರು. ಹೀಗಾಗಿ ಅಂತಹ ವೈರಾಗ್ಯವೂ ಇತ್ತು ಮಹನೀಯರಲ್ಲಿ. ಸರಿ, ಇನ್ನು ಮೂರನೆಯದಾಗಿ ಪ್ರಧಾನವಾಗಿ ಇರತಕ್ಕಂತಹ ವಿಷಯ ಗ್ರಂಥಗಳ ಲೇಖನ. ಈ ಗ್ರಂಥಗಳ ಲೇಖನವನ್ನು ಮಾಡಬೇಕಾದ್ರೆ ಅದು ಮಧ್ವಾಚಾರ್ಯರ ಗ್ರಂಥಗಳಿಗೆ ಲೇಖನ ಮಾಡಬೇಕಾದ್ರೆ ಆ ಲೆವೆಲ್ಲಿನ ಪಾಂಡಿತ್ಯ ಬೇಕು. ಮಧ್ವಾಚಾರ್ಯರ ಲೆವೆಲ್ಲಿನೊಳಗೆ ಪಾಂಡಿತ್ಯ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ, ಹೈಲಿ ಇಂಪಾಸಿಬಲ್ ಅದು. ಅದನ್ನು ಟೀಕಾರಾಯರೇ ಹೇಳ್ತಾರೆ, ನಾ ಏನು ತಿಳ್ಕೊಂಡಿಲ್ಲಪ್ಪ, ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ. ನನಗೇನೂ ಗೊತ್ತಿಲ್ಲರೋ ಮಾರಾಯ, ಆದರೂ ಕೂಡ ನಾ ಹೇಳ್ತೀನಿ ಅಂದ್ರೆ ಯಾಕಂದ್ರೆ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಶ್ರೀಮದಾಚಾರ್ಯರ ಅನುಗ್ರಹ ಇದ್ದದ್ದಕ್ಕೆ ನಾನು ಬರಿತೇನೆ ಹೊರತು ಶ್ರೀಮದಾಚಾರ್ಯರ ಅನುಗ್ರಹ ಇದ್ದಿದ್ದಿಲ್ಲ ಅಂದ್ರೆ ನಾನು ಬರೀಲಿಕ್ಕಾಗುವುದಿಲ್ಲ ಅಂತಾರೆ. ಯಾರು? ಟೀಕಾರಾಯರಂತಾರೆ. ಹೀಗಾಗಿ ಶ್ರೀಮದಾಚಾರ್ಯರ ಲೆವೆಲ್ಲಿಗೆ ಯಾರೂ ಸಾಧ್ಯ ಇಲ್ಲ. ಅವನು ಅದೇ ಹೇಳಿದಲ್ಲ, ವಿಷಯಾತ್ಮಕವಾಗಿ ನೋಡ್ರಿ ನೀವು, ಆಗ ಅರ್ಥ ಆಗ್ತದೆ. ಹೀಗಾಗಿ ಇಂತಹ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಬೇಕಾದರೆ ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ದುರ್ಗಾದೇವಿಯ ಕುರಿತು ತಪಸ್ಸನ್ನು ಮಾಡ್ತಾರೆ. ಆಗ ದುರ್ಗಾದೇವಿ ಒಂದು ಅಡಿಕೆ ಬೆಟ್ಟ ಕೊಡ್ತಾಳೆ. ನೀ ಏನು ಗ್ರಂಥವನ್ನು ಬರೀತಿ ಆ ಗ್ರಂಥದ ಮೇಲೆ ಈ ಅಡಿಕೆ ಬೆಟ್ಟ ಆರಿಸ್ಕೊಂಡು ಹೋಗು ಅಂತ ಹೇಳ್ತಾಳೆ. ಎದುರಿಗೆ ಪ್ರಾಣದೇವರ ಸ್ಥಾಪನೆಯನ್ನು ಮಾಡ್ತಾರೆ. ಸಾಕ್ಷಿ ಪ್ರಾಣದೇವರು ಅಂತ, ನಿಮ್ಮ ಪ್ರಾಣದೇವರ ಎದುರಿಗೆ ನಾನು ನಿಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡ್ತೀನಿ ಅಂತಾರೆ. ಇದು ಆಧ್ಯಾತ್ಮಿಕವಾಗಿ ಅವರು ನಂಬಿದ, ಆಧ್ಯಾತ್ಮಿಕವಾಗಿ ತನ್ನ ಗ್ರಂಥವನ್ನು ಸಮರ್ಪಣೆ ಮಾಡಲಿಕ್ಕಾಗಿ ತನ್ನ ಮನಸ್ಸನ್ನು ಪೂರ್ತಿ ಆಧ್ಯಾತ್ಮಿಕಗೊಳಿಸಿದ ಒಂದು ಪ್ರಸಂಗ ಇದು. ಬರೀ ಅಷ್ಟು ನಡೆಯಂಗಿಲ್ಲ ಅದರೊಳಗೆ. ಒಂದು ನೆನಪಿಟ್ಕೊಳ್ರಿ, ನಾ ಈಗ ಬೆಂಗಳೂರಿಗೆ ಹೋಗಬೇಕಾಗಿದೆ ಅಂತ ಬರೀ ಮಾನಸಿಕವಾಗಿ ಮಾಡ್ಕೊಂಡಿದ್ರೆ ಬೆಂಗಳೂರಿಗೆ ಹೋಗಂಗಿಲ್ಲ, ಫಿಸಿಕಲಿನೂ ಮೂವ್ ಆಗ್ಬೇಕು. ನಾ ಈಗ ಸೋಣೂರಿಗೆ ಹೋಗ್ಬೇಕಾಗಿ ಸತ್ವಸ್ವಾಮಿ ಕಡೆ ಹೋಗ್ಬೇಕಾಗಿದ್ದೆ. ಈಗ ನಾ ಇಲ್ಲಿ ಹೋದೆ, ಸತ್ವಸ್ವಾಮಿ ನೋಡಿದೆ, ಆಟ ನಮಸ್ಕಾರ ಸ್ವಾಮಿ ಭಾಳ ದೊಡ್ಡವರಿದೆ, ನಮಸ್ಕಾರ ಮಾಡಿದೆ. ಅಲ್ಲಿ ಹೋದಂಗೆ ಆಯ್ತಾ? ಅಲ್ಲಿ ಉಪನ್ಯಾಸ ಆಯ್ತಾ? ಇಲ್ಲಿ ಉಪನ್ಯಾಸ ಅಲ್ಲಿ ಟ್ರಾನ್ಸ್ಫರ್ ಆತನ? ಇಲ್ಲ, ಇದು ಹೊಳ್ಳಿ ಬಿಟ್ಟಾಗನೇ ಹೋಗ್ಬೇಕೀಗ. ಅದು ಹೊಳ್ಳಿ ಬಿಟ್ಟರು ಫಿಸಿಕಲಿ ಹೋಗ್ಬೇಕಾಗಿದೆ ಅದಲ್ಲ. ಹಂಗಾರೆ ಬರೇ ಇಲ್ಲೇ ಒಂದು ನಡೆಯಂಗಿಲ್ಲ. ದೇಹನೂ ಒಂದು ದೇವರು ಕೊಟ್ಟದ್ದದ, ಅದರ ಪ್ರಯತ್ನವೂ ಒಂದು ಇರ್ತದೆ. ಆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಸರಿ, ಇವರಿಗೆ ಪ್ರಯತ್ನ ಮಾಡುವ ಅಗತ್ಯತೆ ಇರಲಿಲ್ಲ ಮಹಾಜ್ಞಾನಿಗಳು, ಅದಕ್ಕೆ ಇವರನ್ನು ಸರ್ವಜ್ಞ ಕಲ್ಪರು ಅಂತ ಕರೀತಾರೆ. ಆದರೂ ಜಗತ್ತಿಗೆ ತೋರಿಸಿಕೊಳ್ಳಿಕ್ಕಾಗಿ ಇವರಲ್ಲಿ ಇರ್ತಕ್ಕಂತಹ ಒಂದು ದೊಡ್ಡ ಒಂದು ವೈಶಾಲ್ಯತೆ ಏನಿತ್ತು ಅಂದರೆ, ಎಲ್ಲ ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡ್ತಿದ್ದರು. ವಿಷಯಗತ, ವ್ಯಕ್ತಿಗತ ಅಲ್ಲ. ಇದು ಮೇಲಿನ ಮೇಲೆ ಹೇಳಿಕತ್ತೇನೆ. ವಿಷಯಗತ ಚರ್ಚೆ ನಡೀತಿತ್ತು. ಅದ್ವೈತಿಗಳ ಜೊತೆ ಚರ್ಚೆ, ವಿಶಿಷ್ಟಾದ್ವೈತಿಗಳ ಜೊತೆ ಚರ್ಚೆ, ಜೈನರು, ಚಾರ್ವಾಕರು, ಬೌದ್ಧರು ಎಲ್ಲರ ಜೊತೆಗೂ ಚರ್ಚೆಯನ್ನು ಮಾಡ್ತಿದ್ರು. ವಾದ ಅಂತ ಅದಕ್ಕಂತಾರೆ. ಚರ್ಚೆ ಮಾಡೋದಕ್ಕೆ ವಾದ ಅಂತಾರೆ ಹೊರತು ಜಗಳಾಡೋದಕ್ಕಲ್ಲ. ಇವತ್ತು ನಮ್ಮ ಕೆಟ್ಟ ಹಣೆ ಬಾರ ಏನದಂದ್ರೆ ಅವ್ರು ವಾದ ಮಾಡ್ಲಿಕ್ಕತ್ತಾರ ಅಂದ್ರೆ ಜಗಳಾಡಕತ್ತಾರ ಅಂತ ತಿಳ್ಕೊತೀವಿ ನಾವು. ಅಲ್ಲ, ವಾದೇ ವಾದೇ ಜಾಯತೆ ತತ್ವಬೋಧ. ತತ್ವನಿಶ್ಚಯಕ್ಕಾಗಿ ವಾದವನ್ನು ಮಾಡಬೇಕು. ನಾ ಯಾವ ಪಕ್ಷ ಇರ್ತೀನಿ ಅದರ ವಿರುದ್ಧ ನೀವು ನಿಂದಿರಬೇಕು, ನೀವು ಯಾವ ಇರ್ತೀರಿ ಅದರ ವಿರುದ್ಧ ನಾವು ವಿಚಾರ ಮಾಡಬೇಕು. ದ್ವೇಷದಿಂದ ಅಲ್ಲ, ವಿಷಯ ತಿಳಿಬೇಕು ಅನ್ನೋ ಕಾರಣದಿಂದ. ಆವಾಗ ಯಾರು ಗೆಲ್ತಾರ ಸೋಲ್ತಾರ ವಿಷಯ ಇರೋಂಗಿಲ್ಲ, ವಿಷಯ ಗೆಲ್ತದ. ಸತ್ಯ ವಿಷಯ ಗೆಲ್ತದ ಹೊರತು ವ್ಯಕ್ತಿ ಅಲ್ಲ. ಅದೇ ಹೇಳಿದೆ ನಾನು, ವ್ಯಕ್ತಿಗತವಾಗಿ ನೋಡಿದಾಗ ಅವರು ಸೋತಾರ ಅಂದ್ಬಿಟ್ರೆ ನಮ್ಮ ಹೊಟ್ಟೆಯಾಗ ಸಂಟಾಗಿ ಶುರು ಆಗ್ತದೆ. ಅದು ವ್ಯಕ್ತಿಗತವಾಗಿ ನೋಡ್ತೇವೆ ನಾವು, ಅದಲ್ಲ. ಟೀಕಾಕೃತ್ಪಾದರು ಈ ನಿಟ್ಟಿನೊಳಗೆ ಎಲ್ಲರ ಜೊತೆಗೆ ಚರ್ಚೆ ಮಾಡಿದರು, ಬೌದ್ಧರ ಜೊತೆಗೆ ಚರ್ಚೆ ಮಾಡಿದರು,
ಬೌದ್ಧವನ ಭಿಕ್ಷು ಅವನು ಇದಕ್ಕೆ ಅಹಮದಾಬಾದಕ್ಕೆ ಹೋದಾಗ ಅಲ್ಲಿ ಬೌದ್ಧ ಸನ್ಯಾಸಿ ಸೋತ ಆದಮೇಲೆ ಅವರು ಅನಿವಾರ್ಯವಾಗಿ ನೇಪಾಳಕ್ಕೆ ಹೋಗಬೇಕಾಗಿತ್ತು. ಅವ್ರ ಕಡೆಗೆ ಒಂದು ದೊಡ್ಡ ಗ್ರಂಥಾಲಯ, ಆ ಬೌದ್ಧರ ಕಡೆಗೆ ಎಷ್ಟು ದೊಡ್ಡ ಗ್ರಂಥಾಲಯ ಇತ್ತು ಅಂದ್ರೆ ಆ ಕಾಲದ ಎಲ್ಲ ವಿಷಯಗಳ ಗ್ರಂಥಗಳು ಆ ಬೌದ್ಧ ಸನ್ಯಾಸಿಯ ಗ್ರಂಥಾಲಯದೊಳಗಿದ್ದು. ಅವರು ನೇಪಾಳಕ್ಕೆ ಹೋಗಬೇಕಾಯ್ತು. ಅವರು ಟೀಕಾಕೃತ್ಪಾದರಿಗೆ ಹೇಳಿದರು, ಏನಿಲ್ಲ ಜಯತೀರ್ಥರೇ, ನಾವು ಹಿಂಗೆ ನೇಪಾಳಕ್ಕೆ ಹೋಗ್ಬೇಕಾಗಿದೆ, ಬೇರೆದವ್ರ ಕೈಯಾಗ ನನಗೆ ಪುಸ್ತಕ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಅದೇ ದೊಡ್ಡ ಸಂಪತ್ತು ಬ್ರಾಹ್ಮಣರಿಗೆ. ನೆನಪಿಟ್ಕೋಬೇಕು ನಾವು. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ ಅನ್ನೋದ್ರಿಂದ ನಾ ಶ್ರೀಮಂತ ಅಲ್ಲ, ನನ್ನ ಕಡೆಗೆ ಎಷ್ಟು ಪುಸ್ತಕವೋ ಅದ್ರ ಮೇಲೆ ನಾ ಶ್ರೀಮಂತ. ಹಂಗೆ ಇತ್ತು ನಮ್ಮ ಪದ್ಧತಿ, ಬ್ರಾಹ್ಮಣರದೇ ಇರೋದು ಹಂಗೆ ಊರಿಗೆ ಹೋಗ್ಬೇಕಾದ್ರೆ ಒಂದು ಪುಸ್ತಕ ಹಿಡ್ಕೊಂಡು ಹೋಗ್ತಿದ್ರು. ಬಗಳಾಗ ಒಂದು ಪುಸ್ತಕ ಕಾಯಂ ಇರುದ, ಅದೇ ಬ್ರಾಹ್ಮಣನ ಲಕ್ಷಣ ಅದು. ಹಂಗಿತ್ತು. ಹೀಗಾಗಿ ಬೌದ್ಧರು ಬೇಕಾದಷ್ಟು ಪುಸ್ತಕಗಳ ಸಂಗ್ರಹ ಇತ್ತು. ಇದನ್ನು ಯಾವಾಗಲೂ ಹಂಗದರಿ ಅದು. ಪುಸ್ತಕಸ್ಥಾತು ಯಾ ವಿದ್ಯಾ ಪರಹಸ್ತಗತಂ ಧನಂ ಕಾರ್ಯಕಾಲೇ ಸಮುತ್ಪನ್ನೇ ನ ಸಾ ವಿದ್ಯಾ ನ ತದ್ಧನಂ ಅಂತ. ನಮ್ಮ ಪುಸ್ತಕ ಇನ್ನೊಬ್ರ ಕೈಯಾಗಿ ಕೊಡಬಾರ್ದು, ನಮ್ಮ ರೊಕ್ಕನೂ ಇನ್ನೊಬ್ರ ಕೈಯಾಗಿ ಕೊಡಬಾರ್ದು. ನಿಮ್ಮ ನಶೀಬ್ ಇದ್ರೂ ಹೊಳ್ಳಿ ಬರ್ತಾವೆ, ಇಲ್ಲಾಂದ್ರೆ ಬರೋದಿಲ್ಲ. ನಮ್ಮ ಗುರುಗಳ ಪುಸ್ತಕನೇ ಎಷ್ಟಕ್ಕೋದ ಲೈಬ್ರರಿ ಒಳಗವ. ನಮ್ಮ ಆಚಾರದ ಒಂದು ಹವ್ಯಾಸ ಏನಾದ್ರೆ ಪುಸ್ತಕ ತೊಗೊಂಡ್ರು ಅಂದ್ರೆ ಒಳಗೆ ತಮ್ಮ ಹೆಸರು ಬರ್ಬಿಡ್ತಾರೆ ಮೊದಲಿಗೆ ಅವರು. ಹೀಗಾಗಿ ಅವ್ರು ಯಾರ ನೀವೆಲ್ಲ ಕೇಳ್ತಾರೆ, ಆಚಾರ ಒಂದು ಪುಸ್ತಕ ಕೊಡ್ರಿ ಅದು ಬೇಕಾಗಿದೆ ಅಂತಾರೆ, ಇಸ್ಕೊಂಡಿರ್ತಾರೆ, ಹೊಳ್ಳಿ ಕೊಡೋದು ಮರ್ತ ಬಿಟ್ಟಿರ್ತಾರೆ. ಇಂಥ ಪುಸ್ತಕನ ಒಂದು ದೊಡ್ಡ ರ್ಯಾಕ್ ಯೂನಿವರ್ಸಿಟಿ ಲೈಬ್ರರಿ ಒಳಗೆ ನಮ್ಮ ಗುರುಗಳದವ. ವಿಚಾರ ಮಾಡಿರಿ. ಅಂದ್ರೆ ಇನ್ನೂ ಮನೆಯಾಗಿದ್ದದ್ದು ಗ್ರಂಥಗಳು ಬಿಡ್ರಿ, ಅಲ್ಲಿ ಯೂನಿವರ್ಸಿಟಿ ಲೈಬ್ರರಿಗೆ ಹೋಗಿದ್ದೆ ಇಟ್ಟು ಪುಸ್ತಕ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ನೋಡಿದಾಗ ಗೊತ್ತೋ ಮಳಿಗೆ ಹಚ್ಚರ್ಕ ಕೊಟ್ಟಿದ್ದು, ಅವ್ನು ಡೊನೇಟ್ ಮಾಡ್ರಿ ಅಂತ ತಿಳ್ಕೊಂಡ್ಬಿಟ್ರು ಅವರು. ಅವ್ರು ಹಿಂದಿನ ಯಾರೋ ಪ್ರೊಫೆಸರ್ ಸರ್ ಓದ್ಲಿಕ್ಕಂತ ಇಸ್ಕೊಂಡಿರ್ತಾರೆ, ಒಳ್ಳೆ ಕೊಟ್ಟಿರೋಂಗ ಅಲ್ಲಿ ಹೋಗಿರ್ತದೆ ಅವರು. ಹಿಂಗಾಗಿದ್ದಿರ್ತಾವ. ಹೀಗಾಗಿ ದೊಡ್ಡ ಲೈಬ್ರರಿ ಅದು. ಈ ಲೈಬ್ರರಿನ ಇನ್ನೊಬ್ರ ಕೈಯಾಗ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಜಯತೀರ್ಥರೇ, ನೀವೇ ಈ ಲೈಬ್ರರಿಯನ್ನು ನೋಡ್ಕೊಂಡಿರ್ಬೇಕು ನಾ ನೇಪಾಳದಿಂದ ಬರೋ ತನಕ ಅಂತ ಹೇಳ್ತಾರೆ. ಆಗಲಿ ಅಂತ ಅಲ್ಲೇ ಆ ಲೈಬ್ರರಿಯನ್ನು ನೋಡ್ತಾ ಇರ್ತಾರೆ ಟೀಕಾಕೃತ್ಪಾದರು. ಅನಂತರದಲ್ಲಿ ಅವರು ಬರ್ತಾರೆ, ಎಷ್ಟೋ ವರ್ಷಗಳ ಕಳೆದ ಮೇಲೆ ಬರ್ತಾರೆ, 1 ವರ್ಷ ಎಷ್ಟೋ ಆಗ್ತದೆ, ಅಷ್ಟು ಮುಗಿದ ಮೇಲೆ ಬರ್ತಾರೆ. ಬಂದ ಮೇಲೆ ಯಥಾಸ್ಥಿತಿ ಅವ್ರ ಗ್ರಂಥಾಲಯ ಹೆಂಗಿತ್ತೋ ಹಂಗೆ ಬಿಟ್ಟು ಕೊಟ್ಟು ಬರ್ತಾರೆ. ಆ ಸಂದರ್ಭದಲ್ಲಿಯೇ ಎಲ್ಲವನ್ನೂ ಅಧ್ಯಯನ ಮಾಡಿದರು ಅಂತಾರೆ. ಅದು ಅಸಂಭವ. ಒಂದು 6 ತಿಂಗಳ 1 ವರ್ಷದೊಳಗೆ ಎಲ್ಲ ಇಡೀ ಭಾರತದಲ್ಲಿ ಇರುವ ಹೊರದೇಶದ ಏನೇನು ವಿಷಯಗಳವ ಅವನ್ನೆಲ್ಲ ಓದಿ ಒಂದು 6 ತಿಂಗಳ ವರ್ಷದೊಳಗೆ ನೆನಪಿಟ್ಕೊಳ್ಳೋದೇನದ ಹೈಲಿ ಇಂಪಾಸಿಬಲ್. ಇರಲಿ, ಅಂತೂ ಅದನ್ನು ಒಂದು ಗ್ರಂಥಗಳನ್ನೆಲ್ಲ ತಿಳ್ಕೊಂಡ್ರು. ಬುದ್ಧಿ ಒಳಗಂತೂ ಇದ್ದೇ ಇತ್ತು. ಗ್ರಂಥಗಳ ಲೇಖನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಟೀಕಾಕೃತ್ಪಾದರ ನೈಜ ಗ್ರಂಥದ ಶೈಲಿಯನ್ನು ತಿಳಿಯೋದಾದರೆ ಎಲ್ಲ ಮತಗಳ ವಿಮರ್ಶೆ ಮಾಡ್ತಾರೆ, ಎಲ್ಲೂ ಹೆಸರು ತಗೊಳ್ಳೋದಿಲ್ಲ. ಹಿಂಗೆ ಶಂಕರಾಚಾರ್ಯ ಹೇಳಿದರು ಅನ್ನೋದಿಲ್ಲ, ಹಿಂಗೆ ರಾಮಾನುಜಾಚಾರ್ಯ ಹೇಳಿದರು ಅನ್ನೋದಿಲ್ಲ, ಹಿಂಗೆ ಜೈನರು ಹೇಳ್ತಾರ ಅನ್ನೋದಿಲ್ಲ, ಹಿಂಗೆ ಬೌದ್ಧರು ಹೇಳ್ತಾರ ಅಂತ ಅನ್ನೋದಿಲ್ಲ. ಎಲ್ಲಿ ತನಕ ಅಂದ್ರೆ ನಿಮಗೆ ಸಂಶಯನೂ ಬರುವುದಿಲ್ಲ. ಯಾರು ಈ ಮಾತಾಡ್ಯಾರ ಅಂತ ಸಂಶಯ ಸಹಿತ ಬರುವುದಿಲ್ಲ. ಮುಂದಿನ ವ್ಯಾಖ್ಯಾನಕಾರರು ಬರೀಬೇಕು, ಈ ವಾಕ್ಯ ಇದು ಶಂಕರಾಚಾರ್ಯ ಹೇಳಿದ್ದು, ಈ ವಾಕ್ಯ ಇದನ್ನು ರಾಮಾನುಜಾಚಾರ್ಯ ಹೇಳಿದ್ದು ಅಂತ ಮುಂದಿನ ವ್ಯಾಖ್ಯಾನಕಾರರು ಹೇಳಬೇಕು ಹೊರತು ಟೀಕಾರಾಯರು ಎಷ್ಟು ಚಂದ ಹೇಳ್ತಾರೆ ಅಂದರೆ ಇತಿ ಕೇಚನ ಆಹುಹು, ಹಿಂಗೆ ಕೆಲವರು ಹೇಳ್ತಾರೆ, ಈ ರೀತಿ ಕೆಲವರ ಅಭಿಪ್ರಾಯ ಪಡ್ತಾರೆ. ಅರ್ಥ ಆಯ್ತಾ? ಅಲ್ಲೇನು ಹಾಕ್ಬೇಕಲ್ಲ, ಶಬ್ದ ಹಾಕ್ತಾರಲ್ಲ, ಈ ವಿಚಾರವನ್ನು ಕೆಲವರು ಹೇಳ್ತಾರೆ ಅನ್ಬೇಕಾದ್ರೆ ಆ ವಿಚಾರ ಹಾಕ್ಬೇಕಲ್ಲ ಶಬ್ದ, ಆ ಶಬ್ದ ಅವ್ರ ಗ್ರಂಥದ್ದೇ ಇರ್ತದೆ. ಅಂದರೆ ಯಾರೋ ಶಂಕರಾಚಾರ್ಯ ತೊಗೊಂಡ್ರು ಅಂತ ಇಟ್ಕೊಳ್ರಿ ಫಾರ್ ಎಕ್ಸಾಂಪಲ್, ಆ ಶಂಕರಾಚಾರ್ಯರ ಗ್ರಂಥದ ವಿಚಾರವನ್ನೇ ಆ ವಾಕ್ಯವನ್ನೇ ಹಾಕಿರ್ತಾರೆ. ಇದು ಶಂಕರಾಚಾರ್ಯರದು ಅನ್ನೋದಿಲ್ಲ, ಇದು ನಮ್ಮದು ಅನ್ನೋದಿಲ್ಲ ಮತ್ತವರು. ಹಿಂಗೆ ಕೆಲವರು ಅಂತ ಅಂದ್ರೆ ಸಂಪೂರ್ಣ ವಿಷಯ ನಿಷ್ಠ ಒಂದು ವಿಮರ್ಶೆ ಕಾಣ್ತದೆ ಯಾರದ್ರೊಳಗೆ. ಈಗ ನೋಡ್ರಿ, ವಿಚಾರ ಮಾಡಿ, ನೀವು ಪುಸ್ತಕ ಬರೀಬೇಕಾದ್ರೆ ಶಂಕರಾಚಾರ್ಯರು ಅಂತ ಹೆಸರು ಹಾಕಿದಾಗ ನಿಮ್ಮ ಫೀಲಿಂಗ್ ಬೇರೆ ಬರ್ತದೆ, ರಾಮಾನುಜಾಚಾರ್ಯರು ಅಂತ ಹಾಕಿದಾಗ ನಿಮ್ಮ ಫೀಲಿಂಗ್ ಬೇರೆ ಬರ್ತದೆ, ಮಧ್ವಾಚಾರ್ಯರು ಅಂತ ಹಾಕಿದಾಗ ನಿಮ್ಮ ಫೀಲಿಂಗ್ ಬೇರೆ ಬರ್ತದೆ. ಈಗ ಅವಕಾಶನೇ ಇಲ್ಲ. ಹಿಂಗೆ ಕೆಲವರು ಅಂದಾಗ ನೀವು ಲೇಖನ ಓದ್ಕೋತ ಹೋಗ್ರಿ, ಹಿಂಗೆ ಕೆಲವ್ರು ಹೇಳ್ತಾರೆ, ಹಂಗೆ ಕೆಲವ್ರು ಹೇಳ್ತಾರೆ, ಹಂಗೆ ಕೆಲವ್ರು ಹೇಳ್ತಾರೆ, ಅದು ಸರಿಯಲ್ಲ. ಯಾಕಂದ್ರೆ ಈ ವಿಚಾರ ಹೇಳಿದಾಗ ಈ ಬಾಧ ಬರ್ತದೆ, ದೋಷ ಬರ್ತದೆ, ಈ ವಿಚಾರ ಹೇಳಿದಾಗ ಈ ದೋಷ ಬರ್ತದೆ, ಈ ವಿಚಾರ ಹೇಳಿದಾಗ ಈ ದೋಷ ಬರ್ತದೆ, ಒಟ್ಟಾರೆ ದೋಷ ಬರದಂತೆ ಇದನ್ನು ಈ ವಾಕ್ಯವನ್ನು ಆಡ್ಯಾರ, ಆದ್ದರಿಂದ ಈ ವಾಕ್ಯಕ್ಕೆ ಇಷ್ಟು ಪ್ರಾಮಾಣಿಕತೆ ಇದೆ ಅಂದಾಗ ನಿಮಗೆ ವ್ಯಾಲ್ಯೂ ಬರುತ್ತದೋ. ಶಂಕರಾಚಾರ್ಯ ಹೇಳ್ಯಾರ ತಪ್ಪು, ರಾಮಾನುಜಾಚಾರ್ಯ ಹೇಳ್ಯಾರ ತಪ್ಪು, ನಿಂಬಾರ್ಕಾಚಾರ್ಯ ಹೇಳ್ಯಾರ ತಪ್ಪು, ಮಧ್ವಾಚಾರ್ಯ ಹೇಳ್ಯಾರ ಆದ್ದರಿಂದ ಸರಿ ಅಂದ್ಬಿಟ್ರೆ ಉಳಿದವ್ರು ಏನಂತೀರಿ, ಯಾಕೋ ಮಗನ ಅಂತೀರಿ, ನಿಮ್ಮ ಆಚಾರ್ಯ ಹೇಳ್ಯಾರಂತೆ ಸರಿ ಏನ ಅಂತೀರಿ, ಹೌದೇನಲ್ಲ?
ಅಂದರೆ ವಿಷಯಗತವಾಗಿ ನೋಡಿದಾಗ ನಮಗೆ ವಿಷಯಕ್ಕೆ ಪ್ರಾಧಾನ್ಯತೆನೋ ವ್ಯಕ್ತಿಗೆ ಪ್ರಾಧಾನ್ಯತೆನೋ? ಹೌದಲ್ಲ. ವ್ಯಕ್ತಿ ಇವತ್ತಿರ್ತಾನೆ, ನಾಳೆ ಹೋಗ್ತಾನೆ. ಯಾರಾದರೂ ಬರೋರು ಹೋಗೋರ, ಒಂದು ದಿವಸ ಬರ್ತಾರ, ಒಂದು ದಿವಸ ಹೋಗ್ತಾರ. ವ್ಯಕ್ತಿ ಶಾಶ್ವತ ಅಲ್ಲ ಯಾವಾಗಲೂ. ಭಗವದ್ಗೀತೆ ಉಪದೇಶ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ನಾರಾಯಣನ ಅವತಾರ ಪುರುಷನಾಗಿದ್ದರೂ ಭೂಮಿಯನ್ನು ಬಿಟ್ಟು ಹೋಗಲೇಬೇಕಾಗ್ತದೆ. ರಾಮನೂ ಕೂಡ ಭೂಮಿಯನ್ನು ಬಿಟ್ಟು, ಯಾಕಂದ್ರೆ ಅವತಾರ ಮಾಡಿ ಬಂದಾರ, ಹೇಳ್ಯಾರ, ಅವತಾರ ಕಾರ್ಯ ಮುಗಿದ ಮೇಲೆ ಹೋದ್ರು, ಮುಗೀತು. ಬಟ್ ಅವ್ರು ಹೇಳಿರುವ ವಿಷಯಗಳು ಮಾತ್ರ ಜಗತ್ತಿನೊಳಗೆ ಉಳಿದು. ಹಂಗಾರೆ ನಾನು ಉಳಿಯಂಗಿಲ್ಲ. ಇದನ್ನು ಹೇಳಿದ ಉಪನ್ಯಾಸ ಹೇಳಿದ ನಾನು ಉಳಿತೇನೆ, ಉಳಿಯಂಗಿಲ್ಲ. ಒಂದು ಫೈನ್ ಡೇ ಹೋಗೋದ, ಅದು ಯಾವತ್ತು ಬರೆದು ಕಳಿಸನೋ ಅವತ್ತು ಹೋಗೋದೆ. ಆದರೆ ಹೇಳಿರುವ ವಿಷಯ ಮಾತ್ರ ಅಲ್ಲ. ಆದ್ದರಿಂದ ವಿಷಯಕ್ಕೆ ಪ್ರಾಧಾನ್ಯತೆ ಕೊಟ್ಟು ವಿಮರ್ಶೆ ಮಾಡಬೇಕು ಅಂತ ತೋರಿಸಿದ ಮೊದಲನೆಯ ವ್ಯಕ್ತಿತ್ವ ಇದು ನಮ್ಮ ಟೀಕಾಕೃತ್ಪಾದ. ಏನು ಗ್ರಂಥಗಳ ವಿಮರ್ಶೆಯನ್ನು ಮಾಡ್ತಾರೆ, ಅವರು ಬರೆದ ಮೇರು ಕೃತಿ ಅಂದರೆ ಶ್ರೀಮನ್ಯಾಯ ಸುಧಾ. ಈ ಶ್ರೀಮನ್ಯಾಯ ಸುಧಾಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ಪರಿಮಳ ಎನ್ನುವಂತಹ ಒಂದು ವ್ಯಾಖ್ಯಾನವನ್ನು ಮಾಡಿದ್ದು. ಅವಾಗ ಬರೀತಾರೆ, ರಾಯರು ಬರೀತಾರೆ. ಎಷ್ಟು ಚಂದ ಬರೀತಾರೆ ಅಂದ್ರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾತಾಪಿ ಗ್ರಂಥಾಲ್ಪತ್ವ ಏನು ಉಚ್ಯತೆಯಪ್ಪ. ಟೀಕಾರಾಯರ ಒಂದೊಂದು ವಾಕ್ಯಗಳಲ್ಲಿ ಬಹಳ ಅರ್ಥಗಳು ನನಗೆ ಕಾಣ್ತಾವ, ಆದ್ರೆ ಗ್ರಂಥ ದೊಡ್ಡದಾಗ್ತದಂತ ನಾ ಹೇಳಂಗಿಲ್ಲಪ್ಪ, ಶಾರ್ಟ್ ಮಾಡಿ ಮುಗಿಸ್ಲಿಕ್ಕತ್ತೀನಿ ಅಂತ ರಾಯರಂತಾರೆ. ನೀವು ಎಲ್ಲ ಕಡೆ ರಾಯರ ಫೋಟೋ ನೋಡಿದಾಗ ತಳಗದು ಬರೆದಿದ್ದಿರ್ತ ನೋಡ್ರಿ, ಪ್ರತ್ಯಕ್ಷರಂ ಪ್ರತಿಪದಂ ಅಂತೇಳಿ ಬರೆದದ್ದು. ಇಲ್ಲೇ ಅದು ಪರಿಮಳದೊಳಗೆ ರಾಯರು ಬರೆದಿದ್ದು. ಬ್ರಹ್ಮಸೂತ್ರಕ್ಕೆ ಟೀಕಾಕೃತ್ಪಾದರದು ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕ ಅಂತ ಟೀಕೆಯನ್ನು ಬರೆದಾರೆ ಟೀಕಾರಾಯರು. ಆ ಟೀಕಾಕ್ಕೆ ರಾಯರು ಬರೀತಾರೆ. ರಾಯರು ಬರಿಬೇಕಾದ್ರೆ ಒಂದೇ ಜಿಜ್ಞಾಸಾಧಿಕರಣದನ್ನ ವ್ಯಾಖ್ಯಾನ ಮಾಡಿ ಮುಂದೆ ಬರೀತಾರೆ, ಶ್ಲೋಕ ಬರೀತಾರೆ. ಟೀಕಾಕೃತ್ಪಾದರ ವಿವರಣೆ ನೋಡ್ಕೋತ ಹೊಂಟಾಗ ನನಗೆ ಮುಂದಿನ ಅಧಿಕರಣಕ್ಕೆ ಹೋಗ್ಲಿಕ್ಕೆ ಮನಸ್ಸ ಬರುವಲ್ತು, ಅನಿವಾರ್ಯ ಮುಂದೆ ಹೋಗ್ತೀನಿ ಅಂತ. ಅಂದ್ರೆ ರಾಯರ ದೃಷ್ಟಿಯೊಳಗೆ ಟೀಕಾಕೃತ್ಪಾದರ ಹೆಂಗೆ ಕಾಣಲಿಕ್ತಾರೆ. ಜಗತ್ತಿನೊಳಗೆ ವ್ಯಾಸರಾಯರಿಗೆ ಸರಿಸಾಟಿಯಾಗಿ ನಿಂತು ದಾಸ ಸಾಹಿತ್ಯ ಇರಲಿ ಅಥವಾ ವ್ಯಾಸ ಸಾಹಿತ್ಯ ಇರಲಿ, ಅಲ್ಲಿ ಅದ್ವಿತೀಯವಾದ ಪಾಂಡಿತ್ಯವನ್ನು ಹೊಂದಿದ ವ್ಯಾಸರಾಯರಂತಾರೆ, ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರಮಾನೈರ ಖಂಡಿತೈ ಗುರು ಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥ ವಾಕ್ ಅಂತಾರೆ. ಒಂದು ಆಶ್ಚರ್ಯ ಏನು ಗೊತ್ತೇನು, ಟೀಕಾಕೃತ್ಪಾದರನ್ನು ಇವರೆಲ್ಲ ಆಚಾರ್ಯರ ಗ್ರಂಥಗಳಿಗೆ ಟೀಕೆ ಬರೆದರು ಅಂತ ಟೀಕಾಚಾರ್ಯರು ಅಂತ ಆದರೆ ಇವರು ಮುಂದಿನ ಎಲ್ಲರೂ ನೋಡ್ರಿ, ನಾವೀಗ ರಾಯರ ಮಹಿಮೆಗಳನ್ನು ಕೊಂಡಾಡ್ತೀವಿ. ಆ ಅನುಗ್ರಹ ಮಾಡಿದರು, ಈ ಅನುಗ್ರಹ ಮಾಡಿದರು, ಸಂತಾನ ಇದ್ದಿಲ್ಲ ಸಂತಾನ ಕೊಟ್ಟರು, ಮಗ ದಡ್ಡಾಗಿದ್ದ ಶಾಣೆ ಮಾಡಿದರು, ನೌಕರಿ ಹತ್ತಿದ್ದಿಲ್ಲ ನೌಕರಿ ಕೊಟ್ಟರು, ಇಂಥವು ಏನೇನೇನೇನೋ ಹೇಳ್ತೀವಿ ಅಲ್ಲ. ಟೀಕಾಕೃತ್ಪಾದರ ಬಗ್ಗೆ ಹಂಗೆ ಹೇಳೋದು ಯಾವರ ಉದಾಹರಣೆ? ಎಲ್ಲ ಮಹನೀಯರು ಟೀಕಾರಾಯರನ್ನು ಏನಂತ ವರ್ಣನೆ ಮಾಡ್ಯಾರ ಗೊತ್ತೇನ್ರಿ? ಅವರ ಮಾತುಗಳಿಗೆ ವರ್ಣನೆ ಮಾಡ್ಯಾರ, ಅವರ ಗ್ರಂಥಗಳ ವರ್ಣನೆಯನ್ನು ಮಾಡ್ಯಾರ. ವಿಜಯೇಂದ್ರ ಸ್ವಾಮಿಗಳವರಂತಾರ, ಯಸ್ಯ ವಾಕ್ ಕಾಮಧೇನುರ್ನಃ. ಅವರು ಬೃಂದಾವನ ಕಾಮಧೇನು ಅಲ್ಲ, ಸ್ವಲ್ಪ ಡಿಫರೆನ್ಸ್ ಅರ್ಥ ಆಗಲಿ. ಬೃಂದಾವನ ಕಾಮಧೇನು ಅಲ್ಲ, ಯಸ್ಯ ವಾಕ್, ಅವರ ಮಾತುಗಳೇ ನಮಗೆ ಕಾಮಧೇನು. ವಾದರಾಜ ಗುರುಸಾರ್ವಭೌಮರಂತೂ ಟೀಕಾಕೃತ್ಪಾದರನ್ನು ಅನನ್ಯವಾಗಿ ನಂಬ್ಯಾರ. ತಮ್ಮ ಗ್ರಂಥಗಳಿಗೆಲ್ಲಾನು ಅಂದರೆ ಟೀಕಾರಾಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ಅದಕ್ಕೇನಂತ ಹೆಸರು ಕೊಟ್ಟಾರೆ. ಎಲ್ಲ ಗ್ರಂಥಗಳಿಗೂ ಗುರ್ವರ್ಥ ದೀಪಿಕಾ ಅಂತ ಹೆಸರು ಕೊಟ್ಟಾರ. ಅಂದ್ರೆ ನಮ್ಮ ಗುರುಗಳು ಅಂದರೆ ಟೀಕಾರಾಯರು, ಆ ಟೀಕಾರಾಯರು ಬರೆದ ಅರ್ಥ ಇದು ಅಂತ ವಾದರಾಜ ಸ್ವಾಮಿಗಳು ಬರೀತಾರೆ. ಇನ್ನೂ ಅಲ್ಲ, 216 ಶ್ಲೋಕಗಳಿಂದ ಟೀಕಾಕೃತ್ಪಾದರ 216 ಏನು 86 ಅಷ್ಟು ನೆನಪಿಲ್ಲ, 200 ಮೇಲದ ಇಷ್ಟು ಮಾತ್ರ ಪಕ್ಕ ಅದ. ಶ್ಲೋಕದಲ್ಲಿ ಟೀಕಾಕೃತ್ಪಾದರ ಸ್ತೋತ್ರವನ್ನು ಮಾಡ್ತಾರೆ. ಅದನ್ನು ಹೆಂಗೆ ಸ್ತೋತ್ರ ಮಾಡ್ತಾರೆ ವಾದರಾಜ ಸ್ವಾಮಿಗಳು ಅಂದ್ರೆ, ಬ್ರಹ್ಮಸೂತ್ರದಲ್ಲಿ ಬಂದ ಪ್ರತಿ ಅರ್ಥಗಳನ್ನು ಹೇಗೆ ಮಂಡನೆ ಮಾಡಿದರು, ಇಂತಹ ಮಂಡನೆ ಮಾಡಿದ ಜಯತೀರ್ಥರನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಸ್ತೋತ್ರ ಮಾಡ್ಯಾರ ಟೀಕಾರಾಯರು. ಇವತ್ತೆಲ್ಲ ಅಷ್ಟು ಮುಚ್ಚುಂಟಾವು. ಏನು ಟೀಕಾರಾಯರ ಬಗ್ಗೆ ವಾದರಾಜ ಸ್ವಾಮಿಗಳಿಗೆ ಅನನ್ಯವಾಗಿರ್ತಕ್ಕಂತಹ ಶ್ರದ್ಧಾ, ವಿಶ್ವಾಸ, ಭಕ್ತಿ, ಗೌರವ. ಒಂದ್ಸಂದ್ರೆ ಚಾತುರ್ಮಾಸ್ಯ ಬಂದಿದ್ದು ಪರ್ಯಾಯ ಕೂಡಬೇಕಾಗಿತ್ತು. ಅವರು ಪರ್ಯಾಯ ಕೂಡೋಕ್ಕಿಂತ ಮುಂಚೆ ವಾದರಾಜ ಸ್ವಾಮಿಗಳ ಕಡೆಗೆ ಬಂದ್ರಂತ, ಬರ್ರಿ ನಮ್ಮಲ್ಲಿ ಮತ್ತೆ ಹಿಂಗೆ ಸಂಚಾರ ಮಾಡಿರಿ, ಸುಧಾ ಪಾಠ ಹೇಳಲಿಕ್ಕತ್ತೀನಿ, ನಾ ಬರುವುದಿಲ್ಲ ಅಂತ ಹೇಳಿದ್ರಂತ. ಶ್ರೀಮನ್ ನ್ಯಾಯ ಸುಧಾ ಪಾಠ ಹೇಳಿಕತ್ತಿದ್ರು ವಾದರಾಜ ಸ್ವಾಮಿಗಳು, ನಾ ಪಾಠ ಹೇಳಿಕತ್ತೀನಿ ಬರುವುದಿಲ್ಲ ಅಂತ. ಅಲ್ರಿ ಸಂಪತ್ತು ಬೇಕಲ್ಲ, 2 ವರ್ಷ ಮತ್ತು ಇಡೀ ಪರ್ಯಾಯ ನಡಿಬೇಕಾದ್ರೆ ಸಂಪತ್ತು ಬೇಕಲ್ಲ ಅಂತ. ಆಗ ಹೇಳಿದ್ರಂತ, ಯೋಚನೆ ಮಾಡಬೇಡ್ರಿ, ನಾ ಟೀಕಾರಾಯರದು ಶ್ರೀಮನ್ ನ್ಯಾಯ ಸುಧಾ ಹೇಳಿಕತ್ತೀನಿ, ನನಗೆ ಸಂಪತ್ತಿಗೇನು ಕೊರತೆ ಆಗೋದಿಲ್ಲ ಅಂತ ಹೇಳಿದ್ರಂತ. ಸರಿ, ಪಾಠ ಮುಗೀತು, ಅಪಾರ ಸಂಪತ್ತು ಬಂದು ಬಿತ್ತು, ಅನೇಕರು ತಂದು ಹಾಕಿದರು.
ಆಗ ವಾದರಾಜ ಸ್ವಾಮಿಗಳು ಹೇಳಿದ್ರಂತ, ನೋಡಪ್ಪ ಸುಧಾವೈ ಶ್ರೀಕರತ್ವೇ ವಯಮೇವತು ಸಾಕ್ಷರ ಅಂತ ಹೇಳಿದ್ರಂತ. ಇದು ಅವ್ರ ಮಾತೇ, ಇದು ಅವರ ಗ್ರಂಥದಲ್ಲೇ ಇದ್ದದ್ದು. ಇದು ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ನಾನು ಪಾಠ ಹೇಳಿದ್ದರಿಂದ ಸಂಪತ್ತು ಬರ್ತದೆ ಅಂತನ್ಲಿಕ್ಕೆ ನಾನೇ ಸಾಕ್ಷಿ ಅಂತ ಯಾರು ಹೇಳ್ತಾರೆ? ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ. ಇದು ಟೀಕಾಕೃತ್ಪಾದರನ್ನು ಜ್ಞಾನಿಗಳು ಕಂಡ ಬಗೆ. ಒಂದು ಉಡುಪಿ ಒಳಗೆ ದೊಡ್ಡದಾದ ಸಮ್ಮೇಳನ ನಡೆದಿತ್ತು. ಅಂದರೆ ಎಲ್ಲ ತ್ರಿಮತಸ್ಥರು ಸೇರಿದ್ದರು. ಆ ಸಂದರ್ಭದೊಳಗೆ ಕೆಲವು ಅದ್ವೈತದ ಹಿರಿಯ ವಿದ್ವಾಂಸರೆಲ್ಲರೂ ಬಂದರು. ಎಲ್ಲರೂ ಸೇರ್ತಿರ್ತಾರೆ. ನಮ್ಮಲ್ಲಿ ಇಲ್ಲಿ ಲೋಕಲ್ ಬಗ್ಗೆ ನಾವು ಜಗಾಡಿದಂಗೆ ಅವ್ರು ಜಗಾಡ್ತಿರೋದಲ್ಲ. ಜ್ಞಾನಿಗಳು ಯಾವಾಗಲೂ ನೆನಪಿರಲಿ, ಜ್ಞಾನಿಗಳು ವ್ಯಕ್ತಿನಿಷ್ಠೆ ಇರಂಗೇ ಇಲ್ಲ, ವಿಷಯ ನಿಷ್ಠೆ ಇರ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಹಂಗೆ ನಡೆದಿತ್ತು ರಾಜಾಂಗಣದೊಳಗೆ. ಇದ್ರೊಳಗೆ ಅದು ಭೋಜನ ಶಾಲಾ ಅಲ್ಲದ ಏನಂತಾರಲ್ಲ, ನೀವು ಮಡಿಲಿ ಊಟಕ್ಕೆ ಹಾಕ್ತಾರಲ್ಲ ಚೌಕಿ, ಆ ಚೌಕಿ ಒಳಗೆ ಎಲ್ಲರೂ ಊಟಕ್ಕೆ ಕೊಡುವಂಥ ಸಂದರ್ಭ ಬಂದಿತ್ತು. ಸಾಯಂಕಾಲ ಫಲಾರ ಮಾಡ್ಕೊಂಡು ಎಲ್ಲರೂ ಅವ್ರವ್ರ ಬಸ್ಸಿಗೆ ಹಿಡ್ಕೊಂಡು ಹೋಗೋ ಪ್ರಸಂಗ ಬಂದಿತ್ತು. ಆಗ ಅದ್ವೈತದ ಹಿರಿಯ ವಿದ್ವಾಂಸರೆಲ್ಲ ಹೇಳಕತ್ತಿದ್ರು, ಏನೋ ವಿಷಯಗಳು ಚರ್ಚೆ ವಿವಾದ ಅವೇನೋ ಇರಲಿ, ನಮ್ಮ ಮತದ ಅದ್ವೈತ ಮತದ ಅಥವಾ ವಿಶಿಷ್ಟ ಅದ್ವೈತ ದರ್ಶನದ, ಜೈನ ದರ್ಶನದ, ಬೌದ್ಧ ದರ್ಶನದ, ವ್ಯಾಕರಣದ ಯಾವುದೇ ಒಂದು ವಿಷಯಗಳನ್ನು ತಗೋರಿ, ಅದರ ಬಗ್ಗೆನೂ ಪಾಂಡಿತ್ಯ ಬರ್ತದ ಅಂದ್ರೆ ನಮ್ಮವ್ರ ಹಿಂಗೆ ಹೇಳ್ಯಾರ ಅಂತ ನಮಗೆ ಗೊತ್ತಾಗೋದ ಟೀಕಾರಾಯರ ಗ್ರಂಥಗಳಿಂದ ಗೊತ್ತಾಗ್ತದೆ ನಮಗಂತ ಹೇಳ್ತಾರೆ. ಇನ್ನೇನು ಬೇಕು? ಅದಕ್ಕೆ ಹೇಳಿದೆ ನಾನು, ವಿಶ್ವವಾಂಗ್ಮಯಕ್ಕೆ ಟೀಕಾಕೃತ್ಪಾದರ ಕೊಡುಗೆ. ಸುಮ್ಮನೆ ಆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬೇಕಾದ್ರೆ ನೋಡ್ರಿ ನೀವು, ನಾನೊಬ್ಬ ಅದ್ವೈತಿಯಾಗಿ ಅದ್ವೈತಿ ಗ್ರಂಥಗಳನ್ನು ಓದಂಗಿಲ್ಲ ಇವತ್ತು ಅಂತ ಅನ್ಕೋರಿ. ಬೇಕಾದ್ರೆ ನಾವು ಓದಂಗಿಲ್ಲಪ್ಪ. ನಾವೊಬ್ಬ ಅದ್ವೈತಿ, ಶಂಕರಾಚಾರ್ಯರ ಗ್ರಂಥಗಳನ್ನು, ಅದರ ಟೀಕಾ ಟಿಪ್ಪಣಿ ಗ್ರಂಥಗಳನ್ನು ನಾನು ಓದುವುದಿಲ್ಲ. ಟೀಕಾರಾಯರ ಗ್ರಂಥಗಳನ್ನು ಓದ್ತೀನಿ ನಾ ಇವತ್ತು. ಅದ್ವೈತದ ಪೂರ್ತಿ ಪರಿಚಯ ನನಗಾಗ್ತದೆ. ನಾನು ರಾಮಾನುಜರ ಗ್ರಂಥಗಳನ್ನು ಓದುವುದಿಲ್ಲ. ನಾನೊಬ್ಬ ರಾಮಾನುಜಿಯಾಗಿಯೇ ನಾನು ರಾಮಾನುಜಾಚಾರ್ಯರ ಗ್ರಂಥಗಳನ್ನು ಓದುವುದಿಲ್ಲ. ಟೀಕಾರಾಯರ ಗ್ರಂಥಗಳನ್ನು ಓದ್ತೀನಿ. ರಾಮಾನುಜಾಚಾರ್ಯರ ಗ್ರಂಥದ ಪೂರ್ತಿ ಪರಿಚಯ ನನಗೆ ಬರ್ತದೆ. ಯಾಕಂದ್ರೆ ಪ್ರತಿ ಪ್ರಮೇಯಗಳನ್ನು ವಿಮರ್ಶೆ ಮಾಡ್ತಾರೆ ಟೀಕಾರಾಯರು. ಜೈನರದು ನಮಗೆಲ್ಲ ಎಲ್ಲ ಗೊತ್ತು, ಬೌದ್ಧರದು ಎಲ್ಲ ಗೊತ್ತವ ನಮಗೆ. ಆದರೆ ಟೀಕಾರಾಯರ ಗ್ರಂಥಗಳನ್ನು ಓದಿದಾಗ ಆ ಎಲ್ಲ ದರ್ಶನಗಳ ಪರಿಚಯವಾಗ್ತದೆ. ಹಾಗೆ ಎಲ್ಲ ದರ್ಶನಗಳನ್ನು ವಿಮರ್ಶೆ ಮಾಡಿ 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 ಲೋಕೋತ್ತರವಾದ ಉಪಕಾರವನ್ನು ಮಾಡಿದ ಮಹನೀಯರು ನಮ್ಮ ಟೀಕಾಕೃತ್ಪಾದರು. ಅದಕ್ಕಾಗಿಯೇ ಅವ್ರನ್ನ ಟೀಕಾಕೃತ್ಪಾದರು ಅಂತ ಕರೀತಾರೆ. ದೈಹಿಕವಾಗಿ ಈ ರೀತಿಯಾಗಿ ಟೀಕಾಕೃತ್ಪಾದರು ಏನೇನು ಸೇವಾ ಮಾಡ್ತಾರೋ ಅದೆಲ್ಲ ಸೇವೆಗೂ ಕೂಡ ಲಾಭವನ್ನು ಪಡೆದದ್ದೂ ಇದೆ. ಮುಖ್ಯವಾದ ಲಾಭ ಅಂದರೆ ಜ್ಞಾನ ಲಾಭ, ಅದರ ಟೀಕಾಕೃತ್ಪಾದರಿಂದ ಪಡೆಯೋದು. ಅವರು ಕೂಡ ಆಷಾಢ ಬಹುಳ ಪಂಚಮಿ ದಿವಸ ತಮ್ಮದೇ ಆಗಿರತಕ್ಕಂತಹ ಕಾಗಿನಿ ತೀರದಲ್ಲಿ, ಅಂದರೆ ಅಕ್ಷೋಭ್ಯ ತೀರ್ಥರಿರುವ ಮೂಲ ಬೃಂದಾವನ ಇರುವ ಸ್ಥಳದಲ್ಲಿಯೇ ಗುರುಗಳೆಲ್ಲಿದ್ದಾರೋ ಅಲ್ಲೇ ಇರಬೇಕು ಅನ್ನೋ ಕಾರಣದಿಂದ ಮಳಖೇಡದಲ್ಲಿ ಅವರು ವೃಂದಾವನ ಪ್ರವೇಶವನ್ನು ನಾಳೆ ದಿವಸ ಮಾಡಿದ್ದಾರೆ. ಅದು ಹೆಚ್ಚಿನ ದಿವಸ ಹೆಂಗಿರ್ತಾವೆ ಅಂದ್ರೆ ಅವ್ರ ಆರಾಧನೆ ದಿವಸ ಅದು ಚಿಂತನೆ ಮಾಡೋದಿರ್ತದೆ. ಎಲ್ಲರಿಗೂ ಸೋಮವಾರಕ್ಕೆ ಚಿಂತನೆ ಮಾಡಲಿಕ್ಕೆ ಅವರು ಉದ್ಯೋಗದೊಳಗೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಪಟ್ಟಣ ಕೋಡಿಯವರಿಗೆ ಆ ಪುಣ್ಯ ಕೊಡಬೇಕು ಅಂತ ಅನ್ನೋ ವಿಚಾರದಿಂದ ಟೀಕಾರಾಯರು ಈ ವರ್ಷ ಆಯ್ತವಾರ ದಿವಸ ಪೂರ್ವಾರಾಧನೆ ಮಾಡಿಸಿ ಪೂರ್ವಾರಾಧನೆ ಚಿಂತನೆ ಮಾಡಿ ಮಧ್ಯಾರಾಧನೆ ದಿವಸ ಅದರ ಅನುಸಂಧಾನಕ್ಕೆ ತೊಗೊಂಡು ಬರ್ರಿ ಅಂತ ಹೇಳಿ ಆ ಅವಕಾಶ ಕೊಟ್ಟಾರ ಅಂತ ತಿಳ್ಕೊಳ್ಳೋಣ. ಸಮಯವನ್ನು ಹೆಚ್ಚು ತಗೊಂಡೆ ಅಂತ ಅನ್ಕೋತೀನಿ. ಟೀಕಾರಾಯರ ಅನುಗ್ರಹ ನಮಗೂ ನಿಮಗೂ ಎಲ್ಲರಿಗೂ ಆಗಲಿ, ವಿಶೇಷವಾಗಿ ಮತ್ತು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಪಟ್ಟಣಕೋಡಿ ಕುಟುಂಬದವರಿಗಾಗಲಿ, ಮುಖ್ಯವಾಗಿ ನಮ್ಮ ನಾರಾಯಣ ಪಾರಾಯಣ ಬಳಗ ಅದನ್ನು ವರ್ಣನ ಮಾಡಿದರೆ ನಾನು ವರ್ಣನ ಮಾಡ್ಕೊಂಡಂಗೆ ಅನ್ನಿಸ್ತದೆ. ಈಗ ಯಾಕಾರ ಹೇಳಿಬಿಟ್ರು ಅವ್ರು ನಮ್ಮವರ ಅಂತ ಹೇಳಿಬಿಟ್ರು ಅವ್ರು. ಹಿಂಗೆ ನಮ್ಮನ್ನೇ ನಾವು ವರ್ಣನ ಮಾಡ್ಕೊಳ್ಳೋದು ಏನದು ಅಂತೂ ನಾರಾಯಣ ಪಾರಾಯಣ ಬಳಗ ಶ್ರೇಷ್ಠವಾದ ಕಾರ್ಯವನ್ನು ಮಾಡ್ತಾ ಇದೆ. ಹೀಗೆ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ರಾಘಣ್ಣವ್ರು ಹೇಳಿದ್ರು ನಮ್ಮ ಆಚಾರ್ಯ ಧಾಮದ ಬಗ್ಗೆ. ಸತ್ಯವಾಗಿ ನಮ್ಮ ಆಚಾರ್ಯ ಧಾಮದೊಳಗೆ ಟೀಕಾರಾಯರ, ವಾದಿರಾಜ ಗುರು ಸಾರ್ವಭೌಮರ, ರಾಘವೇಂದ್ರ ಗುರು ಸಾರ್ವಭೌಮರ, ಸತ್ಯಬೋಧ ಸ್ವಾಮಿಗಳವರ ಮೃತ್ತಿಕಾ ಬೃಂದಾವನ ಇದೆ. ಅದರ ರಾಯರ ಆರಾಧನೆ ಎಲ್ಲರೂ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅದನ್ನು ವಿಸ್ತಾರವಾಗಿ ಮಾಡಲಿಕ್ಕತ್ತಿಲ್ಲ. ವಾದರಾಜ ಸ್ವಾಮಿಗಳ ಆರಾಧನೆ ನಡೀತಿತ್ತು ಧಾರವಾಡದ ಸಪ್ತಾಪುರ ಹನುಮಂತ ದೇವರ ಗುಡಿಯಲ್ಲಿ, ಅದು ಇಲ್ಲ ಬೃಂದಾವನ. ಆದ್ದರಿಂದ ನಾವು ವಾದರಾಜ ಸ್ವಾಮಿಗಳ ಆರಾಧನೆ ಧಾರವಾಡದಾಗ ತಪ್ಪೇದ ಅಂತ ಆಗಬಾರ್ದು ಅನ್ನೋ ಕಾರಣದಿಂದ ನಮ್ಮ ನವಲೂರೊಳಗೆ ಅದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಬರ್ರಿ ಅಂತ ಅವ್ರೇನು ಹೇಳ್ಯಾರ, ಅದನ್ನು ನನ್ನ ವಿಚಾರನೇ ಹೇಳಿದರು. ಪಾಪ ಅವರು ನನ್ನನ್ನು ಶ್ರಮ ಉಳಿಸಿದರು. ನೀವೆಲ್ಲರೂ ಕೂಡ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಗೆ ತಪ್ಪದೇ ಬರಬೇಕು. ಅದು ನೀವು ಗ್ರಂಥಾಲಯ ನೋಡಿದಂಗೂ ಆಯ್ತು, ವಾದರಾಜ ಸ್ವಾಮಿಗಳ ಆರಾಧನೆ ಈ ಸರಿ ನಾರಾಯಣ ಪಾರಾಯಣ ಬಳಗಕ್ಕೆ ಒಂದು ಜವಾಬ್ದಾರಿ ಕೊಡ್ತೀನಿ ನಾನು.
ಅಂದ್ರೆ ಒಂದು ಏನು ಅನೇಕ ಕಾರ್ಯಗಳು ಇರ್ತಾವ, ಅದರೊಳಗಿಂದ ಈಗ ಚಾತುರ್ಮಾಸದೊಳಗೆ ಅನೇಕ ಕಾರ್ಯಗಳವ, ಒಬ್ಬೊಬ್ರು ಒಂದೊಂದು ಕಾರ್ಯ ಹಂಚಿಕೊಂಡದೇ ಇಲ್ಲ. ಹಾಗೆ ನಾರಾಯಣ ಪಾರಾಯಣ ಬಳಗ ಅಥವಾ ನಾರಾಯಣಿ ಪಾರಾಯಣಿ ನಿಮ್ಮದು ಏನು ಎಸ್ ನಾರಾಯಣಿ ಪಾರಾಯಣ ಭಜನಾ ಮಂಡಳಿ ಏನದಲ್ಲ ನಿಮ್ಮ ಹೆಣ್ಮಕ್ಳದ್ದು, ನಿಮಗೂ ಒಂದು ಜವಾಬ್ದಾರಿ ಇರ್ತದೆ. ನೀವೆಲ್ಲರೂ ನಿಂತು ಆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಿಮಗೆ ಆಮಂತ್ರಣ ಕೊಡ್ತಾ ನಿಮ್ಮದೇ ಕಾರ್ಯಕ್ರಮ ಅದು, ಅದನ್ನು ನೀವು ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ.